ಅಭಾಗಃ ಸನ್ನಪಪರೇತೋ ಅಸ್ಮಿ ತವ ಕೃತ್ವಾ ತವಿಷಸ್ಯ ಪ್ರಚೇತಃ ತನ್ವಾ ಮನ್ಯೋ ಅಕ್ರತುರ್ಜಿಹೇಳಾಹಂ ಸ್ವಾತನೋರ್ಬಲದೇಯಾಯಮೇಹಿ. ಅಭಾಗಸ್ಸನ್ನಪರೇತೋ ಅಸ್ಮಿ. ಇಡೀ ಜೀವನದೊಳಗೆ ನಾವು ಗಳಿಸಬೇಕಾಗಿರುವ ಜ್ಞಾನ, ನಿರ್ಧಾರ, ಭಕ್ತಿ, ವಿಶ್ವಾಸ, ಮನಸ್ಸಮಾಧಾನ, ಸಾಧನೆ ಇತ್ಯಾದಿಗಳನ್ನೇನು ಗಳಿಸದಂತೆ ನಮ್ಮ ಜೀವನದೊಳಗೆ ನಾವು ಸತ್ತೋಗ್ತೇನೆ. ಆದ್ದರಿಂದ ಸ್ವಾಮಿ ಪರಮಾತ್ಮ ನೀನ್ ದಯ ಮಾಡಬೇಕು. ನೀನ್ ದಯ ಮಾಡದ ಹೊರತು ಈ ಕೆಲಸ ಆಗುವುದಿಲ್ಲ. ಆದ್ದರಿಂದ ಅಭಾಗಸ್ಸನ್ ಬಹಳ ಸುಂದರವಾದದ್ದು. ಭಾಗ ಎಂಬ ಶಬ್ದಕ್ಕೆ ಭಾಗ್ಯ ಅಂತ ಅರ್ಥ. ಅಭಾಗಸ್ಸನ್ ಅಂತಂದ್ರೆ ಭಾಗ್ಯವಿಲ್ಲದವನಾಗಿ ನಾನು ಬಹಳ ದೂರವಾದ. ಎಷ್ಟೆಲ್ಲ ಒಳ್ಳೆ ದೇಹ ಕೊಟ್ಟರು ಸಾಧನೆ ಮಾಡುವುದಕ್ಕೆ, ಬ್ರಾಹ್ಮಣ ದೇಹ, ಪವಿತ್ರವಾದ ಜನ್ಮ, ಉತ್ತಮ ತಂದೆ ತಾಯಿಗಳು, ಹಿರಿಯರ ವಂಶ, ನಮ್ಮ ಯಾವ ಒಂದು 3-4 ತಲೆಮಾರಿನ ಹಿಂದೆ ಉತ್ತಮ ಯಜ್ಞವನ್ನು ಮಾಡಿದವರು, ಪಂಡಿತರಾದವರು, ಪುರಾಣವನ್ನು ಹೇಳಿದವರು, ಸಾಧನವನ್ನು ಮಾಡಿದವರು, ಅನ್ನದಾನವನ್ನು ಮಾಡಿದವರು, ಇಂಥ ಜನ ಇದ್ದೇ ಇರ್ತಾರೆ ಪ್ರತಿಯೊಬ್ಬರ ಮನೆತನದ 3-4 ತಲೆಮಾರಿನ ಹಿಂದೆ. ಇಂಥ ಉತ್ತಮ ವಂಶದಲ್ಲಿ ಬಂದ ನಮ್ಮ ಈ ದೇಹ, ಈ ಜನ್ಮ, ಇದನ್ನು ನಾವು ಎಷ್ಟು ವ್ಯರ್ಥವಾಗಿ ಹಾಳು ಮಾಡ್ತೇವಲ್ಲ ಅಂತ ನಮ್ಮ ದುಃಖದಿಂದ, ಮರುಕದಿಂದ ಅವನು ಅಳತಾ ಇದ್ದಾನೆ ಮನ್ಯು. ಅಭಾಗಸ್ಸನ್ ಅಪಪರೇತೋ ಅಸ್ಮಿ. ನಿನ್ನಿಂದ ದೂರವಾದೆ, ಬಹಳ ದೂರವಾದೆ, ನಾನು ಭಾಗ್ಯರಹಿತನಾಗಿ ದೂರವಾದೆ. ದೇವರ ಹತ್ತಿರ ಹೋಗುವುದೇ ಭಾಗ್ಯ, ದೇವರಿಂದ ದೂರವಾಗುವುದೇ ದೌರ್ಭಾಗ್ಯ. ದೇವರನ್ನು ತಿಳಿಯುವುದೇ ಸಂಪತ್ತು, ದೇವರನ್ನು ಮರೆಯುವುದೇ ವಿಪತ್ತು. ಧರ್ಮವನ್ನು ಮಾಡುವುದೇ ಶಕ್ತಿ, ಧರ್ಮವನ್ನು ಬಿಡುವುದೇ ಅಶಕ್ತಿ, ದೌರ್ಬಲ್ಯ. ಇಂಥ ನಮ್ಮ ಸಂಪಾದನೆ ಮಾಡಬಹುದಾದ, ನನಗಿದ್ದ ಏನೇನು ಭಾಗ್ಯಗಳಿತ್ತೋ, ನನ್ನ ಪಾಲಿಗೆ ಸಿಗಬಹುದಾದ ಭಾಗ್ಯಗಳು, ಆ ಎಲ್ಲ ಭಾಗ್ಯವನ್ನು ಕಳೆದುಕೊಂಡು ಕೂತೆ ಅನ್ನುವ ದುಃಖ ಅವನಿಗಿದೆ. ಆ ಖೇದದಿಂದ ಹೇಳ್ತಾ ಇದ್ದಾನೆ, ಅಭಾಗಸ್ಸನ್ ಅಪಪರೇತೋ ಅಸ್ಮಿ ತವ ಕೃತ್ವ. ವಿಶೇಷವಾಗಿ ದೇವರ ಕುರಿತಾದ, ದೇವರ ಶಾಸ್ತ್ರದ ಜ್ಞಾನವೇನಿದೆ ನೋಡಿ, ಇದು ನಿಜವಾದ ಭಾಗ್ಯ. ಕ್ರತು ಎನ್ನುವ ಶಬ್ದಕ್ಕೆ ಈ ಅರ್ಥವಿದೆ. ಗ್ರೀಕ್ ಭಾಷೆಯಲ್ಲಿ ಕ್ರಾಟೋಸ್ ಅಂತ ಕರೀತಾರೆ, ಅದಕ್ಕೆ ನಿರ್ಧಾರ ಅಂತ ಅರ್ಥವಿದೆ. ಕ್ರತು ಎಂಬ ಶಬ್ದ ಯತ್ಕ್ರತುರ್ಭವತಿ ತತ್ಕರ್ಮ ಕುರಿತೆ. ಮನುಷ್ಯನಿಗೇನು ನಿರ್ಧಾರ ಬರುತ್ತೋ, ಯಾವ ತರಹದ ನಿರ್ಧಾರವಿದೆಯೋ ಆ ಉಪಾಸನೆಯನ್ನ ಮಾಡ್ತಾನೆ, ಅದನ್ನೇ ಸದಾ ಚಿಂತನ ಮಾಡ್ತಾನೆ, ಅದನ್ನೇ ಪರ್ಸೂ ಮಾಡ್ಲಿಕ್ಕೆ ಸಾಧ್ಯವಿದೆ. ಯಾವ ನಿರ್ಧಾರವನ್ನು ಮಾಡುವುದಿಲ್ಲ ಅವನು ಅದನ್ನ, ನಮಗೆಲ್ಲ ದೇವರ ಸ್ಮರಣೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ದೇವರಲ್ಲಿ ಭಕ್ತಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಮಗೆ ನಿರ್ಧಾರವಾಗಿಲ್ಲ. ನಿರ್ಧಾರವಾದರೆ ಎಂದೆಂದಿಗೂ ಭಕ್ತಿ ಬರದೇ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳ್ತೇವೆ, ಜಪ ಮಾಡುವಾಗ ನಮ್ಮ ಮನಸ್ಸು ಎತ್ತೆಲ್ಲ ಹೋಗಿ ಬರ್ತದಲ್ಲ, ಯಾಕೆ? ಎಷ್ಟು ಚಂಚಲವಾಗತ್ತೆ. ನಿಜ, ಚಂಚಲ ಯಾಕಾಗತ್ತೆ? ಚಂಚಲವಾಗುವುದಕ್ಕೆ ನಮ್ಮಲ್ಲಿ ಟ್ರೈನಿಂಗೇ ಇಲ್ಲ. ನಾವು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ, ಚಂಚಲವಾಗುವ ಟ್ರೈನಿಂಗ್ ಕೊಟ್ಟಿದ್ದೇವೆ. ಚಂಚಲವಾಗದೇ ಇದ್ದಂತೆ ದಾರಿ ಮೇಲೆ ನಡೆಯುವಂತಹ ಟ್ರೈನಿಂಗೇ ಕೊಟ್ಟಿಲ್ಲ. ನಮ್ಮ ನಿರ್ಧಾರವಾದರೆ ಮನಸ್ಸು ಚಂಚಲವಾಗಬೇಕಾಗಿಲ್ಲ. ಮನಸ್ಸಿಗೆ ಆಹಾರವನ್ನು ಒದಗಿಸಿದರೆ ಮನಸ್ಸು ಚಂಚಲವಾಗುವುದಿಲ್ಲ. ಇದು ನೀವೆಲ್ಲರೂ ಅನುಭವಿಸಿ ನೋಡ್ಬೇಕು. ಆದ್ರೆ ಅದಕ್ಕೆ ಸಾಕಷ್ಟು ಪ್ರಯತ್ನ ಬೇಕು. ಅದು ತಾತ್ಕಾಲಿಕವಾದ ಪ್ರಯತ್ನದಿಂದ ಆಗುವುದಿಲ್ಲ. 4 ದಿನಗಳಲ್ಲಿ ಅದು ಪ್ರಯತ್ನ ಮಾಡಿ ನೋಡಿದೆ, ಆಗಲಿಲ್ಲ ಅಂತ ಹೇಳಿ ನೀವು ರಿಪೋರ್ಟ್ ಬರೆದರೆ ಆಗುವುದಿಲ್ಲ. ಅದು ಆಗುವುದಕ್ಕೆ ಬಹಳ ಪ್ರಯತ್ನ ಬೇಕು, ಸಾತತ್ಯ ಬೇಕು, ನೈರಂತರ್ಯ ಬೇಕು. ಅಂದರೆ ಮಾತ್ರ ಆಗ್ತದೆ. ಯಾವ ಕಾಲಕ್ಕೂ ನಮ್ಮ ಮನಸ್ಸು ನಿಜವಾಗಿ ಮನಸ್ಸು ಬಹಳ ಮಂಗದಂತೆ, ಇಲ್ಲ ಅಂತಲ್ಲ. ಆದರೆ ಅಭ್ಯಾಸೇನೋ ಕೌಂತೆಯ, ರೂಢಿ ಮಾಡಿಕೊಂಡಂತೆ ನಿನ್ನ ಮನಸ್ಸು ಒಗ್ಗುತ್ತದೆ. ಇದು ನಿಶ್ಚಿತ. ನಾವು ಎಷ್ಟು ರೂಢಿ ಮಾಡಿಕೊಳ್ತೇವೋ ಅಷ್ಟಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಒಗ್ಗುತ್ತದೆ. ನಮ್ಮ ದೇಹವೂ ಹಾಗೆ, ನಮ್ಮ ಇಂದ್ರಿಯಗಳು ಹಾಗೆ, ನಮ್ಮ ಮನಸ್ಸು ಹಾಗೆ. ನಾನು ಮೇಲಿನ ಮೇಲೆ ಅನ್ಕೋತಿರ್ತೀನಿ, ಕಾರ್ ಡ್ರೈವ್ ಮಾಡುವವರು ಪಕ್ಕದಲ್ಲಿ ಕೂತಿರ್ತಾರೆ, ಅವನು ಡ್ರೈವ್ ಮಾಡ್ತಿರ್ತಾನೆ, ಅವನು ನೋಡ್ತಾ ಇರುವಾಗ ನನಗೆ ಯಾವಾಗಲೂ ಮನಸ್ಸಿನಲ್ಲಿ ಇದೇ ಬರ್ತದೆ, ಎಷ್ಟೆಲ್ಲ ಸಹಜವಾಗಿ ಅವನು ಯಂತ್ರಗಳನ್ನ ನಡೆಸ್ತಾನೆ. ಆ ಕಡೆಯಿಂದ ಒಂದು ಹಿಂದಿನಿಂದ ಹಾರ್ನ್ ಹಾಕ್ತಾನೆ, ಮತ್ತೊಬ್ಬ ಲೈಟ್ ಹೋಗಿತಿರ್ತಾನೆ, ಈಚೆಯಿಂದ ಮತ್ತೊಂದು ಬರ್ತದೆ, ಮತ್ತೊಬ್ಬ ಮುಂದೊಂದು ಸ್ಪೀಡ್ ಬ್ರೇಕರು ಅಥವಾ ತೆಗ್ಗೋ, ಸ್ವಾಭಾವಿಕವಾದ ತೆಗ್ಗೋ, ಏನೇನೋ ವಿಘ್ನಗಳೆಲ್ಲ ಅಡ್ಡ ಬಂದು ಅಂಥದ್ರೊಳಗೆ ಒಂದು ಸಣ್ಣ ಒಂದು ಹಕ್ಕಿ ಹಾರಿ ಹೋಗ್ತಿರ್ತದೆ, ಏನೇನೋ ಆಗ್ತಿರ್ತದೆ. ಇಂಥ ಎಲ್ಲಾ ಸಂದರ್ಭದೊಳಗೂ ಅವನು ಎಷ್ಟು ಕಂಟ್ರೋಲ್ ಮಾಡ್ತಾನೆ. 10 ಕಡೆಗೆ ನೋಡಬೇಕು,
ತನ್ನ ಕಣ್ಣಿನಿಂದ ಕನ್ನಡಿಯಲ್ಲಿ ಹಿಂದೂ ನೋಡಬೇಕು, ಮುಂದೂ ನೋಡಬೇಕು, ಎಡಬಲಕ್ಕೆ ನೋಡಬೇಕು, ಕೈಗಳನ್ನ ನಿಯಂತ್ರಣ ಮಾಡಬೇಕು, ಕಾಲು ಅದಕ್ಕೆ ತಕ್ಕಂತೆ ನಡೀತಿರ್ಬೇಕು. ಇಷ್ಟೆಲ್ಲ ಕೆಲಸ ರಿಫ್ಲೆಕ್ಸ್ ಆಕ್ಷನ್ ಇದ್ದಾಗ ಆಗ್ತದೆ. ಎಷ್ಟು ವೇಗದಿಂದ, ಎಷ್ಟು ಶೀಘ್ರವಾಗಿ ಆಗತ್ತೆ. ಇಷ್ಟೆಲ್ಲ ಮನಸ್ಸಿಗೆ ಟ್ರೈನಿಂಗ್ ಕೊಡುವುದು ಸಾಧ್ಯವಿರುವಾಗ ಇದು ಏನು ಕಷ್ಟವಿದೆ, ಏನು ಕಷ್ಟವಿಲ್ಲ. ಆದರೆ ಕಷ್ಟ ಇದೆ ನಿಜ. ಟ್ರೈನಿಂಗ್ ಕೊಡದೇ ಇದ್ದದ್ದಕ್ಕ ಕಷ್ಟವಾಗಿ ಒಳ್ಳೆ ವಿಧವಾದಂತಹ ಅಭ್ಯಾಸವನ್ನ ರೂಢಿಯನ್ನು ಮಾಡಿಸಿಕೊಟ್ರೆ ನಮ್ಮ ಕ್ರತು, ನಮ್ಮ ನಿಶ್ಚಯ, ನಮ್ಮ ನಿರ್ಧಾರ ಅತ್ಯಂತ ದೃಢವಾಗುವುದಕ್ಕೆ ಏನು ಸಂಶಯವಿಲ್ಲ, ಯಾವ ತೊಂದರೆ ಇಲ್ಲ. ತವ ಕ್ರತ್ವ ತವಿಷಸ್ಯ ಪ್ರಚೇತಃ. ಹಾಗಾಗಿ ಆ ಕ್ರತು ಏನಿದೆ, ನಿರ್ಧಾರವೇನಿದೆ, ಭಗವಂತನ ಸ್ಮರಣೆ ಏನಿದೆ, ಪರಮಾತ್ಮನ ಕುರಿತಾದ ಸಾಧನೆ ಏನಿದೆ, ಈ ಸಾಧನೆಗಳೆಲ್ಲ ಆಗತ್ತೆ. ನಮಗೆ ಆಗಲೇಬೇಕು ಎಂಬ ಹಠ ಬೇಕು. ನಾನು ಹಿಂದಕ್ಕೆ ಒಂದ್ಸಲ ಹೇಳಿದ್ದೆ ನಿಮಗೆ. ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯ ಹೋದನಂತೆ. ದೇವರ ದರ್ಶನವಾಗಬೇಕು ನನಗೆ, ದೇವರ ದರ್ಶನ ಮಾಡಿಸ್ರಿ ಅಂತ. ಗುರುಗಳು ಹೇಳಿದ್ರು, ಈಗಾಗುದಿಲ್ಲ, ಒಂದ್ 8 ದಿವಸ ನಾನು ಸ್ವಲ್ಪ ಕೆಲಸ ಇದೆ, ನನಗೆ ಬರುವುದಿಲ್ಲ, ಆಗುದಿಲ್ಲ, ಒಂದ್ ಸ್ವಲ್ಪ ದಿವಸ ಬಿಟ್ಟು ಬಾ. ಅವನು 8 ದಿವಸ ಬಿಟ್ಟು ಬಂದ. ಆಮೇಲೆ ಹೇಳಿದ್ರು, ಹಾಗಾದ್ರೆ ನೀನೊಂದು ತಿಂಗಳು ಬಿಟ್ಟು ಬಾ, ಆಮೇಲೆ ನಾನು ಹೇಳ್ತೀನಿ ನಿನಗೆ. ಅವನ್ ತಿಂಗಳು ಬಿಟ್ಟು ಬಂದ. ಆಮೇಲೆ ಒಂದು 3 ತಿಂಗಳಾಯ್ತು. 3 ತಿಂಗಳು ಬಿಟ್ಟು ಆಮೇಲೆ ಬರಲೇ ಇಲ್ಲ. ಅವನು ಬಿಟ್ಟ ಅವನು ಎಲ್ಲೋ ಮನೆಯಲ್ಲಿ ಕೂತ್ಕೊಂಡಿದ್ದ. ಆಮೇಲೆ ಇವರೇ ಗುರುಗಳು ಹೋದ್ರು, ಏನಪ್ಪಾ ದೇವರ ದರ್ಶನ ಆಗಬೇಕು ಅಂತಂದಿದ್ದೆಲ್ಲ ಬರಲಿಲ್ಲ, ಮತ್ತೆ ನೀನು ಏನ್ರಿ ನೀವು ಮುಂದೆ ಹಾಕಿದ್ರಿ? ನಾನು ಬಿಟ್ಬಿಟ್ಟೆ, ನನಗೂ ಇಂಟ್ರೆಸ್ಟ್ ಹೋಯ್ತು, ಬಿಟ್ಬಿಟ್ಟೆ. ಹಾ, ನಿನ್ನೇನು ಇಂಟ್ರೆಸ್ಟ್ ಹೋಯ್ತಲ್ಲ, ಅದಕ್ಕಾಗಿ ದೇವರ ದರ್ಶನ ಆಗುದಿಲ್ಲ. ಇಂಟ್ರೆಸ್ಟ್ ಹೋಯ್ತಲ್ಲ, ಆದ್ರಿಂದಲೇ ದೇವರ ದರ್ಶನವಾಗುದಿಲ್ಲ. ದೇವರ ದರ್ಶನ ಹಾಗಾದ್ರೆ ನಂಗೆ ಆಗಬೇಕಾದ್ರೆ ನಾನೇನ್ ಮಾಡ್ಬೇಕು? ಬಾ, ನಿಂಗೆ ತೋರಿಸ್ತೀನಿ, ಏನ್ ಮಾಡ್ಬೇಕು ತೋರಿಸ್ತೀನಿ, ಬಾ. ಅವನ್ ಕರ್ಕೊಂಡು ಹೋದ್ರಂತೆ, ನದಿಗೆ ಹೋದ್ರು, ಸ್ನಾನಕ್ಕೆ ಹೋದ್ರು. ನದಿಗೆ ಕರ್ಕೊಂಡು ಹೋಗಿ ಅವನನ್ನು ಮುಳುಗಿಸಿದ್ರು. ಕುತ್ತಿಗೆ ಹಿಡಿದು ಅವನನ್ನು ನುಗ್ಗಿಸಿದ್ರು ನೀರಿನೊಳಗೆ. ನೀರಿನಿಂದ ಚಡಪಡಿಸಿ ಮೇಲೆ ಎದ್ದು ಬೈಲಿಕ್ಕೆ ಶುರು ಮಾಡಿದ. ಏನ್ ನಂಗೆ ಕೊಲ್ಲಬೇಕು ಮಾಡಿದ್ರೇನು? ಯಾಕಪ್ಪ, ನಿನಗೇನಾಯ್ತು? ಇಲ್ಲವೇ ನೀವು ಮುಳುಗಿಸ್ತಾ ಇದ್ದೀರಿ ನೀರಿನೊಳಗೆ. ಹಾ, ಏನಿಲ್ಲ, ನಿಂಗೆ ತೋರಿಸೋದಕ್ಕೆ ಮಾಡಿದ್ದೆ. ಏನ್ ತೋರಿಸ್ತೀರಿ? ನೋಡು, ಶ್ವಾಸ ಒಂದು ಸಲ ಆಗದೆ ಇದ್ರೆ, ಶ್ವಾಸೋಚ್ಛ್ವಾಸವನ್ನ ನಿನಗೆ ಮಾಡ್ಲಿಕ್ಕಾಗದೆ ಇದ್ರೆ ಎಷ್ಟು ಬೇಚೈನಾಯ್ತಿ ನೀನು. ಮೇಲಕ್ಕೆದ್ದು ಬಂದು ಝಾಡಿಸಿ. ಹಾಗೆ ದೇವರ ದರ್ಶನವಾಗದೇ ಇದ್ರೆ ನಿನಗೆ ಚಿಡಿಪಿಡಿ ಆಗಬೇಕು, ಸಂತಾಪವಾಗಬೇಕು, ದುಃಖವಾಗಬೇಕು, ಕಷ್ಟವಾಗಬೇಕು, ಬೇಚೈನಾಗಬೇಕು ನೀನು. ಅಂದ್ರೆ ದೇವರ ದರ್ಶನವಾಗ್ತದೆ. ಆರಾಮ್ ಕೂತ್ಕೊಂಡು ದೇವರ ದರ್ಶನವಾಗ್ಲಿ ಅಂತಂದ್ರೆ ಆಗುದಿಲ್ಲ. ದೇವರ ದರ್ಶನವಾಗುದಿಲ್ಲ. ದೇವರ ಕಲ್ಲಿನ ಪ್ರತಿಮೆ ದರ್ಶನವಾಗುವುದಿಲ್ಲ. ತಿರುಪತಿ ದರ್ಶನವಾಗುವುದಿಲ್ಲ. 10 ನಿಯಮಗಳು, 1000 ಬಂಧನಗಳು, ಟಿಕೆಟ್ ತೆಗೆಸ್ಬೇಕು, ಹೋಗಬೇಕು, ಅಲ್ಲಿ ಬಂಧನ, ಇಲ್ಲಿ ಅಂತಹದ್ದು ಇಷ್ಟೆಲ್ಲ ಮಾಡಿದ್ರೆ ದೇವರ ದರ್ಶನವಾಗುದಿಲ್ಲ. ಅಂತ ದೇವರ ದರ್ಶನ ಅವನ ಸಾಕ್ಷಾತ್ ಭಗವಂತನ ದರ್ಶನವೇ ನಮಗೆ ಸಾಕ್ಷಾತ್ಕಾರ ಆಗ್ಬೇಕು, ಪ್ರತ್ಯಕ್ಷ ಆಗ್ಬೇಕು. ನಾನು ಕೂತಿರ್ತೀನಿ, ಏನಿಲ್ಲದೆ ಆಗಲಿ ಅಂತಂದ್ರೆ ಆಗುದಿಲ್ಲ. ಅದೇನು ದೇವರ ದರ್ಶನವಿದೆ ನೋಡಿ, ಅದು ಮಹಾಭಾಗ್ಯ. ಅದು ಯಾರಿಗೂ ಕೊಡ್ಲಿಕ್ಕಾಗುದಿಲ್ಲ, ಯಾರ ಜೊತೆಗೆ ಹಂಚಿಕೊಳ್ಳಿಕ್ಕೂ ಆಗುದಿಲ್ಲ. ಯಾಕೆಂದ್ರೆ ಇನ್ನೆಲ್ಲ ಹಂಚಿಕೊಳ್ಳಿಕ್ ಸಾಧ್ಯ. ನನಗೇನಾದ್ರೂ ಸಂಪಾದನೆ ಆಯ್ತು, ನಿಮಗೂ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನ್ ಸುಖ ಆಗಬಹುದು ಅಂತ ಅನ್ನೋದು ಗೊತ್ತಾಗತ್ತೆ. ನನಗೇನಾದ್ರೂ ಸಾಕ್ಷಾತ್ಕಾರವಾಯ್ತು ಅಂದ್ರೆ ನಿಮಗೆ ಅದನ್ನು ಏನ್ ಮಾಡಿದ್ರು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಯುನೀಕ್ ಟು ಮೀ ಅಂಡ್ ಟು ಮೀ ಅಲೋನ್. ಕರ್ತೃ ಅಭಾಗಸ್ಸನ್. ಕ್ರತು ನಮ್ಮ ನಿರ್ಧಾರ, ನಾವು ಕ್ರತು ಪರಮಾತ್ಮನ ಜ್ಞಾನ, ಕ್ರತು ಭಗವಂತನ ಜ್ಞಾನ, ಅವುಗಳನ್ನ ಕಳೆದುಕೊಂಡು ನಾನು ಭಾಗ್ಯರಹಿತನಾಗಿ ನಾನು ದೂರವಾಗಿದ್ದೇನೆ ಸ್ವಾಮಿ. ತವ ಕ್ರತ್ವ ತವಿಷಸ್ಯ ಪ್ರಚೇತಃ ತಂತ್ವಾ ಮನ್ಯೋ ಅಕ್ರತುರ್ಜಿಹೀಳಾಹಂ. ಜ್ಞಾನವಿಲ್ಲದೆ ಇದ್ಮೇಲೆ ಏನಾಗುತ್ತೆ? ಭಗವಂತ ಮಾಡಿದ ಅನ್ಯ ಶಾಸನವೇನಿದೆ, ದಂಡನವೇನಿದೆ, ನಮಗೇನು ಶಿಕ್ಷೆ ಕೊಡ್ತಾನೆ, ನಮಗೇನು ದುಃಖವಾಗತ್ತೆ, ನಮಗೇನು ರೋಗವಿದೆ, ಅದನ್ನೆಲ್ಲ ನೋಡಿ ದೇವರ ಮೇಲೆ ಹಾಕ್ತೇವೆ, ಸಿಟ್ಟಿಗೆ ಬರ್ತೇವೆ, ದೇವರನ್ನು ನಿಂದಿಸ್ತೇವೆ. ಇಷ್ಟೇ ಕೆಲಸ. ಶಾಸ್ತ್ರ ಓದಿ ತತ್ವ ತಿಳಿದು ನಮ್ಮ ಕರ್ಮ ಅಂತ ಅರ್ಥ ಮಾಡಿಕೊಂಡು ಭಗವಂತ ನಮಗೆ ಪೀಡೆ ಕೊಡ್ಲಿಕ್ಕಾಗಿ ಕೊಟ್ಟದ್ದಲ್ಲ ದುಃಖ, ನಮ್ಮ ತೋರಿಸ್ತಾನೆ. ತೋರಿಸುವಂತಹ ಒಂದು ಇದು ಅನಿವಾರ್ಯ ನಮ್ಮದು, ಇದಕ್ಕೆ ನಾವೇ ಜವಾಬ್ದಾರರು, ದೇವರಲ್ಲ ಎಂಬಂತಹ ಭಾವ ಎಲ್ಲಿಯವರೆಗೆ ನಮಗೆ ಬರುವುದಿಲ್ಲ, ಈ ಜ್ಞಾನ ಎಲ್ಲಿಯವರೆಗೆ ಬರುವುದಿಲ್ಲ, ಅಲ್ಲಿಯವರೆಗೆ ದೇವರ ಬಗ್ಗೆ ಸಿಟ್ಟು ಬರುವುದು ಸಹಜ. ಸಿಟ್ಟು ಬಂದೇ ಬರ್ತದೆ. ಸಿಟ್ಟು ಬರೋದು ನಿಶ್ಚಿತ, ಬಂದೇ ಬರ್ತದೆ, ಹೆಚ್ಚೆಚ್ಚು ಬರ್ತದೆ. ಜ್ಞಾನ ಮಾಡಿಕೊಂಡ್ರೆ ಮಾತ್ರ ದೇವರ ಬಗ್ಗೆ ಸಿಟ್ಟಿಗೆ ಬರುವುದಿಲ್ಲ. ವೇದ ಹೇಳ್ತಾ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಂತ್ವಾ ಮನ್ಯೋ ಅಕ್ರತುಹು. ನಾನು ಜ್ಞಾನರಹಿತನಾಗಿ ಜಿಹೀಡ ಅಂದ್ರೆ ಸಿಟ್ಟಿಗೆ ಬಂದೆ, ನಿನ್ನ ಮೇಲೆ ಕೋಪಿಸಿಕೊಂಡೆ, ನಿನ್ನನ್ನು ನಾನು ನಿಂದಿಸಿದೆ, ನಿನ್ನನ್ನು ನಾನು ಅವಹೇಳನ ಮಾಡಿದೆ. ಜಿಹೀಡ ದೇವರ ಬಗ್ಗೆ ಕೋಪಿಸಿಕೊಳ್ಳುವುದು ಅಂತನ್ನುವುದಕ್ಕೆ ಸಮಾನವಾದ ಪಾಪ ಮತ್ತೊಂದಿಲ್ಲ. ದೇವರು ನಮ್ಮ ಹಿತವನ್ನೇ ಮಾಡ್ಲಿಕ್ಕೆ ಹೊರಟಂತಹ ದೇವರು ನಮಗೆ ಹಿತ ಮಾಡಿದ ಅಂತಂದ್ರೆ ಇನ್ನು ದೇವರಿಗೆ ಕಪಾಳಕ್ಕೆ ಹೊಡೆದಕ್ಕಿಂತಲೂ ಕಾಲಿನಿಂದ ಒದ್ದಕ್ಕಿಂತಲೂ
ಹೆಚ್ಚು ದುಃಖ ಭಗವಂತನಿಗೆ ಮಾತ್ರನುಂಟು. ಇಲ್ಲ ಪರಮಾತ್ಮನ ಒಳಗೆ ದುಃಖವಾದಂತೆ, ಅಪಚಾರ ಮಾಡಿದಂತೆ, ತಪ್ಪು, ಪಾಪ, ಮಹಾಪಾಪ, ಘೋರ ಪಾಪ. ಒಬ್ಬ ತಂದೆ ಒಬ್ಬ ಮಗನಿಗೆ ತಾನು ಹಿತವಾಗಲಿ ಅಂತನ್ನುವುದಕ್ಕೆ ಎಲ್ಲ ಮಾಡ್ತಾ ಇದ್ದಾನೆ. ಸರ್ವಸ್ವವು ಮಗನ ಹಿತಕ್ಕಾಗಿ ಮಾಡ್ತಾನೆ. ಆದರೆ ಮಗ ತಿಳಿತಾನೆ ನಮ್ಮಪ್ಪ ನನಗೆ ಅಹಿತವನ್ನು ಮಾಡ್ತಾ ಇದ್ದಾನೆ ಅಂತ. ಆಗ ತಂದೆಗೆ ಏನ್ ದುಃಖವಾಗಲಿಕ್ಕಿಲ್ಲ. ನಿಮಗೆಲ್ಲ ಮಕ್ಕಳಿದ್ದಾರೆ, ನೀವು ನಿಮ್ಮ ಮಕ್ಕಳಿಗೆ ಹಿತ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಮಗ ನಿಮ್ಮನ್ನು ತಿಳಿದ ನೀನು ಅಹಿತ ಮಾಡ್ತಾ ಇದ್ದೀರಿ, ಆಗ ನಿಮಗೇನು ದುಃಖವಾಗಲಿಕ್ಕಿಲ್ಲ. ಹಾಗೆ ದೇವರು ಕೇವಲ ಅಸ್ಮದಿಷ್ಟೈಕ ಕಾರ್ಯನಾದ ಪರಮಾತ್ಮ, ನಮ್ಮ ಹಿತವೇ ದೇವರ ಕೆಲಸ, ದೇವರಿಗೆ ಮತ್ತೊಂದು ಕೆಲಸವೇ ಇಲ್ಲ. ದೇವರು ತನಗೇನ್ ತಾನು ಸಂಪಾದನೆ ಮಾಡಬೇಕಾದದ್ದಿದೆ? ಏನ್ ಸಂಪಾದನೆ ಮಾಡಬೇಕಾಗಿದೆ? ನಮಗೆಲ್ಲ ನಮ್ಮ ಹೊಟ್ಟೆಪಾಡು, ನಾವು ಸುಖವಾಗಿ ನಾವು ಉಂಡು ತಿಂದು ಕೀರ್ತಿ ಗಳಿಸಿ ನಮ್ಮ ಆರೋಗ್ಯ, ನಮ್ಮ ಹಣ, ನಮ್ಮ ಕಾಸು ಎಲ್ಲ ಆಮೇಲೆ ಹೀಗಾಗಿ ನಮಗೂ ನಮ್ಮ ಸ್ವಾರ್ಥ ಇದೆ. ಅದು ಆಮೇಲೆ ನಮ್ಮ ಮಕ್ಕಳು. ನಮ್ಮ ಮಕ್ಕಳೇನಾದ್ರೂ ನಮ್ಮ ಸ್ವಾರ್ಥದಲ್ಲಿ ಅಡ್ಡ ಬಂದ್ರೆ ಆ ಮಕ್ಕಳನ್ನು ಎತ್ತಾಕ್ತೀವಿ ನಾವು. ಆದರೆ ದೇವರಿಗೆ ಯಾವ ಸ್ವಾರ್ಥವಿಲ್ಲ. ಅವನು ನಿತ್ಯ ಆಪ್ತಕಾಮ, ಪರಿಪೂರ್ಣ ಆತ್ಮಕಾಮ, ಅವನಿಗೇನು ಕಾಮವಿಲ್ಲ. ಇಂಥ ಆಪ್ತಕಾಮನಾದ ಪರಮಾತ್ಮನಿಗೆ ಕಾರ್ಯ ಏನು? ಕೆಲಸ ಮಾಡಬೇಕಾದದ್ದೇನು? ಏನು ಕೆಲಸ ಮಾಡ್ತಾನೋ ಅದು ನಮಗಾಗಿ ಅಸ್ಮದಿಷ್ಟೈಕ ಕಾರ್ಯ. ಇನ್ನೊಂದು ಅರ್ಥ ಇದೆ. ಹಾಗಾಗಿ ಇದೇ ನಮ್ಮ ಹಿತವನ್ನು ಮಾಡುವುದೇ ದೇವರ ಕಾರ್ಯವಾದ ಮೇಲೆ ಆ ದೇವರು ನಮಗೆ ಯಾವಾಗಲೂ ಒಳಿತನ್ನೇ ಮಾಡ್ತಾ ಇದ್ದಾನೆ. ಒಳಿತು ಮಾಡುವುದಕ್ಕಾಗಿಯೇ ದಾರಿಯನ್ನು ಹುಡುಕ್ತಾನೆ. ಆದರೂ ದೇವರು ನಮಗೆ ಅನ್ಯಾಯ ಮಾಡಿದ, ದೇವರು ನಮಗೆ ಅಹಿತ ಮಾಡಿದ, ದೇವರು ನಮಗೆ ದುಃಖ ಕೊಟ್ಟ, ದೇವರು ನಮಗೆ ಮೋಸ ಮಾಡಿದ ಅನ್ನುವ ಮಾತೇನು ನಾವು ದೇವರ ಬಗ್ಗೆ ಆಡ್ತೇವೆ. ದೇವರಿಗೆ ಎಷ್ಟು ಅಪಚಾರ ಮಾಡಿದಂತೆ, ಎಂಥ ಘೋರ ಪಾಪ ಇದು. ಆದ್ದರಿಂದ ಇದು ಎಂದೆಂದಿಗೂ ಸಾಧ್ಯವಿಲ್ಲ. ಇದು ಯಾವ ಮನುಷ್ಯನೂ ಸಹನ ಮಾಡುವುದಿಲ್ಲ. ನಾನು ಹಿತ ಮಾಡ್ತಾ, ಆ ಜನ ಎಲ್ಲ ಹಿತ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅವನಿಗೆ ಇಟ್ ಇಸ್ ಎ ಥ್ಯಾಂಕ್ಲೆಸ್ ಜಾಬ್. ದೇವರ ದೃಷ್ಟಿಯಲ್ಲಿ ಹಾಗಾಗ್ತದೆ ನಿಜವಾಗಿ. ಆದರೂ ದೇವರು ನಮಗೆ ಹಿತ ಮಾಡುವುದು ಬಿಡುವುದಿಲ್ಲ, ಹಿತ ಮಾಡದೆ ಬಿಡುವುದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ, ತಂತೋಮನ್ಯೋ ಅಕ್ರತುರ್ಜಿಹೀಡಾಹಂ ಸ್ವಾತನೂರ್ ಬಲದೇಯಾಯ ಮೇಹಿ. ನಾನು ಬಹಳ ಸಿಟ್ಟಿಗೆ ಬಂದೆ, ನಿನಗೆ ಬಹಳ ಕೋಪಿಸಿಕೊಂಡೆ, ಯಾವಾಗಲೂ ಕೋಪಿಸಿಕೊಳ್ತೇನೆ. ಯಾಕೆ? ನನಗೆ ತಿಳುವಳಿಕೆ. ಎಷ್ಟೆಷ್ಟು ಮನುಷ್ಯನಿಗೆ ತಿಳುವಳಿಕೆ ಕಮ್ಮಿಯೋ ಅಷ್ಟಷ್ಟು ಆ ಮನುಷ್ಯ ದುಃಖವನ್ನು ಪಡ್ತಾನೆ ಅಥವಾ ದೇವರ ಬಗ್ಗೆ ಸಿಟ್ಟಿಗೆ ಬರ್ತಾನೆ. ಇದು ನನ್ನ ಅವಸ್ಥೆಯಾಗಿದೆ. ಆದ್ದರಿಂದ ಪರಮಾತ್ಮ ನೀನು ನನ್ನನ್ನು ರಕ್ಷಿಸು. ನಾನು ಸಿಟ್ಟಿಗೆ ಬಂದ್ರೆ ನೀನು ಕೋಪಿಸ್ಕೋಬೇಡ, ನಾನು ಕೋಪಿಸ್ಕೊಳ್ತೇನೆ. ನನ್ನ ಬುದ್ಧಿ ಏನ? ಜ್ಞಾನರಹಿತನಾಗಿ ನಾನಿನ್ನ ಮರೆತರೆ ನೀನು ಮರೆತದ್ದೇಕೋ ಪೇಳೋ ನರಸಿಂಹ, ಕಾಯೋಶ್ರೀ ನರಸಿಂಹ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ನಾನು ಜ್ಞಾನರಹಿತ, ನಾನು ದಡ್ಡ, ಆದ್ರೆ ನಾನು ನಿನ್ನನ್ನು ಮರೆತೆ, ಇದು ನನ್ನ ಸಹಜ, ಇದು ನನ್ನ ಗುಣ. ಆದ್ರೆ ನೀನ್ ಯಾಕೆ ಮರ್ತಿ? ಸರ್ವಜ್ಞನಲ್ಲೇ ನೀನು, ಅಂದಲ್ಲಿ ನೀನ್ ಯಾಕೆ ಮರ್ತೀಯಪ್ಪ ನನ್ನನ್ನ ಅಂತಂತಾರೆ ದಾಸರು. ಅರ್ಥಾತ್ ದೇವರು ಎಂದೆಂದಿಗೂ ಯಾರನ್ನೂ ಮರ್ತಿಲ್ಲ, ಎಂದೆಂದಿಗೂ ಯಾರನ್ನೂ ಮರ್ತಿಲ್ಲ. ಅವರವರ ಕರ್ಮಾನುಸಾರವಾಗಿ ಅವರಿಗೆ ಅನುಗ್ರಹವನ್ನು ಮಾಡುವುದು ದೇವರ ಕೆಲಸ, ದೇವರು ಮಾಡ್ತಾ ಇದ್ದಾರೆ. ದೇವರು ನಿನ್ನ ಕೆಲಸ ಇದು ಅಂತ ದೇವರಿಗೆ ನೆನಪಿಸಿಕೊಡುವ ಅಗತ್ಯ ಯಾವ ದಾಸರಿಗೂ ಇಲ್ಲ, ಯಾವ ಶಿಷ್ಯರಿಗೂ ಇಲ್ಲ, ಯಾವ ಸೇವಕರಿಗೂ ಇಲ್ಲ, ಯಾವ ದೇವತೆಗಳಿಗೂ ಇಲ್ಲ. ಸಾಕ್ಷಾತ್ ಶ್ರೀಮದಾಚಾರ್ಯರು ಬ್ರಹ್ಮದೇವರು ದೇವರಿಗೆ ಈ ಕಾರ್ಯವನ್ನು ನೆನಪಿಸಿಕೊಡುವ ಅಗತ್ಯವಿಲ್ಲ. ಅದು ಕೇವಲ ಸೇವೆ ಮಾತ್ರ. ಪರಮಾತ್ಮನಿಗೆ ನಾವು ಹೇಳ್ತಾ ಇದ್ದೇವೆ, ತಂತ್ವಾಮನ್ಯೋ ಅಕ್ರತುರ್ಜಿಹೀಡಾಹಂ ಸ್ವಾತನೂರ್ ಬಲದೇಯಾಯ ಮೇಹಿ. ನೀನು ನನ್ನ ಹತ್ತಿರ ಬಾ. ಬಲದೇಯಾಯ ಮಾ ಇಹಿ, ಬಹಳ ಸುಂದರವಾಗಿದೆ. ನನಗೆ ನೀನು ಬಲ ಕೊಡಬೇಕು, ನಿನ್ನಿಂದ ಬಲ ಕೊಡಲ್ಪಡಬೇಕಾದ ಬಲವುಳ್ಳವನು ನಾನು. ನೀನು ನನಗೆ ಬಲ ಕೊಟ್ಟರೆ ಉಂಟು, ನೀನು ಬಲ ಕೊಡದೆ ಇದ್ದರೆ ಇಲ್ಲ. ಅಂಥ ನನ್ನ ಹತ್ತಿರ ನೀನು ಓಡಿ ಬಾ. ನೀನು ಬಂದ್ರೆ ನನಗೆ ಬಲ. ಇಂತಹ ನಿನ್ನ ಬಲದಿಂದ ಬಲಿತನಾಗುವ, ನಿನ್ನ ಬಲದಿಂದ ಶಕ್ತಿಶಾಲಿಯಾಗುವ ನಾನು ನಿನ್ನ ಸೇವಕ, ನಿನ್ನ ಭಕ್ತ, ನಿನ್ನ ದಾಸ, ನಾನಿಲ್ಲಿದ್ದೇನೆ. ನನ್ನ ಹತ್ತಿರ ನೀನು ಬಾ ಪರಮಾತ್ಮ ಅಂತ ಭಗವಂತನ ಕುರಿತು ಮತ್ತೊಮ್ಮೆ ನಿನ್ನೆ ಪ್ರಾರ್ಥನೆ ಮಾಡಿದ್ರು, ಅಭೀಹಿ ಅಂತ. ಈಗ ನೀನು ಮತ್ತೆ ಬಾ ಅಂತ ಇಲ್ಲಿ ಕರೀತಾರೆ. ಇಲ್ಲಿ ಕರೆಯುವ ದೃಷ್ಟಿಕೋನ ಬೇರೆ ಇದೆ. ಏನ್ ದೃಷ್ಟಿಕೋನ ಅಂತಂದ್ರೆ, ಇಲ್ಲಿ ಹೇಳೋದು ಸ್ವಾತನೂ ಬಲದೇಯಾಯ ಮೇಹಿ. ಒಂದಕ್ಕೊಂದು ಸಂಬಂಧವಿಲ್ಲದ ಶಬ್ದಗಳಿಲ್ಲಿ. ಸ್ವಾ ಏಕವಚನ, ತನೂಹು ದ್ವಿತೀಯ ವಿಭಕ್ತಿ ಬಹುವಚನ, ಬಲದೇಯಾಯ ಚತುರ್ಥಿ ವಿಭಕ್ತಿ ಏಕವಚನ, ಮಾ ದ್ವಿತೀಯ ವಿಭಕ್ತಿ ಏಕವಚನ. ಹೀಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಹ ಶಬ್ದಗಳಿಲ್ಲಿ ಇಲ್ಲಿ ಸೇರಿವೆ. ಇದರ ಅರ್ಥ ಏನು? ಮನುಷ್ಯ ಯಾವ ಉದ್ದೇಶದಿಂದಾಗಿ ಒಂದೊಂದು ಕಾರ್ಯಕ್ಕೆ, ಒಂದೊಂದು ಕೆಲಸಕ್ಕೆ ಒಂದೊಂದು ವಿಶಿಷ್ಟ ಪ್ರಯೋಜನಗಳಿವೆ.
ಹಾಗೆ ಮನುಷ್ಯ ದೇಹಕ್ಕೆ ಒಂದು ಪ್ರಯೋಜನವಿದೆ. ಅದೇನು? ಉತ್ತಮ ತಿಳುವಳಿಕೆ, ಶ್ರೇಷ್ಠ ಜ್ಞಾನ, ಸುಂದರವಾಗಿರುವಂತಹ ಜ್ಞಾನವನ್ನು ಸಂಪಾದನೆ ಮಾಡಿ ಶಾಸ್ತ್ರಕ್ಕೆ ಸಮ್ಮತವಾದ ರೀತಿಯಲ್ಲಿ ಬದುಕಿದರೆ ಮಾನವ ಜನ್ಮ ಪಡೆದದ್ದು ಸಾರ್ಥಕ. ಇಲ್ಲದೇ ಇದ್ರೆ ಮಾನವ ಜನ್ಮ ಪಡೆದದ್ದೇನು ಸಾರ್ಥಕವಲ್ಲ. ಹಾಗಾಗಿ ಅಭಾಗಸನ್ನಪ ಪರೇತೋ ಅಸ್ಮಿ, ನಾನು ಎಲ್ಲ ಬಿಟ್ಟು ಬಿಟ್ಟೆ, ನನಗೇನ್ ಜ್ಞಾನವಾಗಲಿಲ್ಲ, ಏನ್ ಪ್ರಯೋಜನ, ಬಹಳ ದುಃಖವಾಗ್ತಾ ಇದೆ, ಬಹಳ ದೂರವಾಗಿದ್ದೀನಿ, ನಿನ್ನಿಂದ ನಾನು ದೂರವಿದ್ದೆ ಅಜ್ಞಾನದಿಂದಾಗಿ. ಈಗ ಮಾನವ ದೇಹ ಕೊಟ್ಟಾಗಲೂ ಜ್ಞಾನವನ್ನು ಗಳಿಸದೇ ಇದ್ದದ್ದರಿಂದ ಇನ್ನಷ್ಟು ದೂರನಾದೆ. ಹಾಗಾಗಿ ಮನುಷ್ಯ ಕೂತಾಗ ಯಾರಾದ್ರೂ ನೂಕಿದ್ರೆ ಸ್ವಲ್ಪ ಬೀಳ್ತ, ಮೇಲಕ್ಕೆ ಕೂತಾಗ ನೂಕಿದ್ರೆ ಹೆಚ್ಚು ಬೀಳ್ತ, ಎತ್ತರದ ಮೇಲೆ ಹೋದಾಗ ಅವನನ್ನು ನೂಕಿದ್ರೆ ಕೆಳಗೆ ಬಿದ್ದು ಕೈಕಾಲು ಮುರ್ಕೋತ, ಬಹಳ ಎತ್ತರಕ್ಕೆ ಹೋಗಿದ್ರೆ ಸತ್ತೇ ಹೋಗ್ತ. ಹೇಗೋ ಹಾಗೆ ಅತಿ ಸಾಮಾನ್ಯ ಜನ್ಮವನ್ನ, ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಇಂಥ ಯಾವುದೋ ಒಂದು ಜನ್ಮವನ್ನು ತಾಳಿದಾಗ ಜ್ಞಾನವನ್ನು ಪಡೆಯುವ ಪ್ರಸಕ್ತಿ ಇರುವುದಿಲ್ಲ. ಆಗ ಏನ್ ಮಾಡಿದ್ರು ಚಿಂತೆ ಇಲ್ಲ. ಮನುಷ್ಯನಾದಾಗ ಜ್ಞಾನವನ್ನು ಪಡೆಯುವ ಪ್ರಸಕ್ತಿ ಉಂಟು, ಆಗ ಪಡೆದೇ ಇದ್ರೆ ಹಾನಿ. ನಾವು ಮಾಡುವ ಕರ್ಮಗಳಲ್ಲಿ 2 ತರಹದ ಕರ್ಮಗಳಿವೆ, ನಿಮಗೆಲ್ಲ ಗೊತ್ತು. ಸಕಾಮ, ನಿಷ್ಕಾಮ. ನಮಗೇನೋ ಒಂದು ಪ್ರಯೋಜನದ ಅಪೇಕ್ಷೆಯಿಂದ ಯಾವುದೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವೇನು ಸತ್ಕರ್ಮವನ್ನು ಮಾಡ್ತೇವೆ ಅದೆಲ್ಲ ಸಕಾಮ. ಏನೂ ಅಪೇಕ್ಷೆ ಇಲ್ಲ, ಭಗವಂತನ ಕೃಪೆಯಾಗಲಿ, ಜ್ಞಾನ ಭಕ್ತಿ ವೈರಾಗ್ಯಗಳು ಬರಲಿ, ಅಭಿವರ್ಧಿಸಲಿ ಅಂತ ಅಪೇಕ್ಷೆಯಿಂದ ನಾವು ಸತ್ಕರ್ಮಗಳನ್ನು ಮಾಡಿದರೆ ಅದು ನಿಷ್ಕಾಮ. ಇಂಥ ನಿಷ್ಕಾಮ ಕರ್ಮವೇನಿದೆ ನೋಡಿ, ಇದರದ್ದೊಂದು ಅಕೌಂಟ್ ಪ್ರತ್ಯೇಕವಾಗಿಟ್ಟಿರ್ತಾನೆ ಪರಮಾತ್ಮ, ಪ್ರತ್ಯೇಕವಾಗಿಟ್ಟಿರ್ತಾನೆ. ಅದನ್ನ ಯಾವ ಕಾಲದಲ್ಲೂ ಕೂಡ ಭಗವಂತ ಬೇರೆ ಕೆಲಸಕ್ಕೆ ಉಪಯೋಗಿಸುವುದಿಲ್ಲ. ಶುದ್ಧವಾದ ಜ್ಞಾನ ಸಾಧನೆಗೆ. ಇವತ್ತು ನೀವು ಇಲ್ಲೆಲ್ಲ ಕೂತ್ಕೊಂಡು ಪಾಠವನ್ನ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ವೇದವಾಕ್ಯದ ಅರ್ಥವನ್ನು ತಿಳಿದುಕೊಳ್ತಾ ಇದ್ದೇವೆ. ಇದಕ್ಕೆ ನಿಷ್ಕಾಮ ಕರ್ಮವಿಲ್ಲದೆ ಈ ಜ್ಞಾನ ಸಾಧನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ನಿಷ್ಕಾಮ ಕರ್ಮವೇ. ನಿಷ್ಕಾಮ ಕರ್ಮ ಎಂಥದೋ ಒಂದು ಆಪತ್ತಿನಲ್ಲಿ ಬಹಳ ದಾರಿದ್ರ್ಯ ಬಂದಿದೆ ಅಂತ ಅನ್ನೋದಕ್ಕೆ ಪರಮಾತ್ಮ ಆ ನಿಷ್ಕಾಮ ಕರ್ಮವಿದೆ ಅಂತ ಹೇಳಿ ಅದನ್ನು ತಂದು ಪರಮಾತ್ಮ ನಮಗೆ ಕಾಂಪೆನ್ಸೇಟ್ ಮಾಡುವುದಿಲ್ಲ, ಎಂದೆಂದಿಗೂ ಮಾಡುವುದಿಲ್ಲ. ಇವನ ದಾರಿದ್ರ್ಯದಲ್ಲಿ ಒದ್ದಾಡ್ಲಿ ಅಂತಂತ. ಯಾಕೆ? ಸಾಧನೆಗೆ ಅನುಕೂಲವಾಗುವ ಏನೇನು ಕಾರ್ಯಗಳಿವೆ ಅವುಗಳನ್ನು ಮಾತ್ರ ನಿಭಾಯಿಸುವುದು ನಿಷ್ಕಾಮ ಕರ್ಮದಿಂದ. ಸಾಧನೆಗೆ ಬೇಕಾದ ತಂತ್ವಾಮನ್ಯೋ ಅಕ್ರತುಜ್ಜಿಹೀಳಾಹಂ ಸ್ವಾತನೂರ್ಬಲದೇಯಾಯ ಮೀಹಿ. ಪರಮಾತ್ಮ ನಾನು ನಿನಗೆ ಬಲದೇಯ. ಬಲದೇಯ ಅಂದ್ರೆ ಏನರ್ಥ? ನೀನು ಯಾರಿಗೆ ಬಲವನ್ನು ಕೊಡಬೇಕೋ ಅಂಥವನು ನಾನು. ನೀನು ಬಲವನ್ನು ಕೊಟ್ಟರೆ ಮಾತ್ರ ಬದುಕುವವನು ನಾನು. ನಿನ್ನ ಬಲ ನನಗೆ ದೊರಕಿದರೆ, ಅರ್ಥಾತ್ ನನಗೆ ಅದು ಪ್ರೇರಕವಾದರೆ ಆಗ ನಾನು ಬದುಕಲಿಕ್ಕೆ ಸಾಧ್ಯ, ಇಲ್ಲದೆ ಬದುಕೋದೇ ಸಾಧ್ಯವಿಲ್ಲ. ಹಾಗಾಗಿ ನಾನು ಬಲದೇಯನಾದಂಥವನು ನಾನು. ಬಲಂ ದೇಯಂ ಯಸ್ಮೈ ಸಹ ಬಲದೇಯ ತಸ್ಮೈ ಬಲದೇಯಾಯ. ಬಲ ಯಾರಿಗೆ ಕೊಡಬೇಕಾಗಿದೆಯೋ ಅಂತಹ ಜೀವ ನಾನು. ನನಗೆ ನೀನು ಬಲವನ್ನು ಕೊಡಬೇಕು. ಇಂಥ ನನಗೆ ನಾನು ನಿನಗೆ ಏನು? ಸ್ವಾತನೂಹು. ನಿನಗೆ ನಾನು ನಿನ್ನ ಶರೀರ ನಾನು. ಏನಿದೆ ಅರ್ಥ ಅಂದ್ರೆ, ನಾನು ನಮ್ಮ ಶರೀರದಲ್ಲಿದ್ದೇನೆ. ಇದೆಲ್ಲ ಸ್ವಲ್ಪ ಕಷ್ಟ, ಸ್ವಲ್ಪ ಬಿಡಿಯಾಗಿ ತಿಳಿಯಬೇಕು. ನಿಧಾನವಾಗಿ ತಿಳಿದರೆ ಅರ್ಥವಾಗತ್ತೆ. ಈ ಎಲ್ಲ ಮಾತುಗಳನ್ನ ಮಾಡಿ ತಿಳ್ಕೊಂಡ್ರೇನೆ ಜ್ಞಾನ. ಇಲ್ಲೇ ಇದ್ರೆ ತಿಳಿದದ್ದನ್ನೇ ಕುಟ್ಟಿದ್ರೆ ಅಲ್ಲ. ಆದ್ರಿಂದ 1-2 ಮಾತುಗಳನ್ನ ಕಷ್ಟವಾದರೂ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಸ್ವಾತನೂಹು, ನಾನು ನಿನ್ನ ದೇಹನಾಗಿದ್ದೇನೆ. ಏನಿದ್ರ ಅರ್ಥ? ನಾನು ನಿನ್ನ ದೇಹ ಎನ್ನುವುದಕ್ಕೆ ಅಭಿಪ್ರಾಯವೇನು ಅಂದ್ರೆ, ಈಗ ಇದು ನನ್ನ ದೇಹ, ಈ ದೇಹದಲ್ಲಿ ನಾನು ಆತ್ಮ. ನಾನಿದ್ದೇನೆ ಅನ್ನುವುದಕ್ಕೆ ಈ ದೇಹ ಬದುಕಿದೆ. ನಾನಿದ್ದೇನೆ ಅನ್ನುವುದಕ್ಕಾಗಿ ಈ ದೇಹ ಕೆಲಸ ಮಾಡ್ತದೆ. ಆತ್ಮ ಇದೆ ಅನ್ನುವುದಕ್ಕಾಗಿ ಈ ದೇಹ ಜೀವಂತ ಅಂತ ಕರೆಸಿಕೊಳ್ತದೆ. ಪ್ರಾಣಧಾರಣ ಮಾಡಿದ್ದು ಅರ್ಥಾತ್ ಬದುಕಿದ್ದು, ಕಾರ್ಯವನ್ನು ಮಾಡಿದ್ದು, ಜೀವಂತ ಇದ್ದದ್ದು, ಇತ್ಯಾದಿ ಇತ್ಯಾದಿ ಏನೇನಿವೆಯೋ ಈ ದೇಹಕ್ಕೆ ಗುಣಗಳು, ಮರ್ಯಾದೆ, ಆ ಎಲ್ಲ ಮರ್ಯಾದೆಗಳು ಒಳಗಿರುವ ಆತ್ಮನಿಂದಾಗಿ. ಆತ್ಮ ಇಲ್ಲದೆ ಇದ್ರೆ ಈ ದೇಹಕ್ಕೆ ಯಾವ ಬೆಲೆ ಇಲ್ಲ. ಇದಕ್ಕೆ ಕರೆಯೋದೇನು? ಹೆಣ ಅಂತ ಕರೀತಾರೆ.
ಬದುಕಿದಾಗ ಅವನ ಹೆಸರು ಇವನ ಹೆಸರು ಕೊಟ್ಟು ಕರೀತಾರೆ. ಹೋದ ಮೇಲೆ ಒಂದೇ ಹೆಸರು ಹೆಣ ಅಂತ, ಮತ್ತೊಂದು ಹೆಸರಿಲ್ಲ. ಹಾಗೆ ಅಂದ್ರೆ ಏನರ್ಥ, ಏನಾಯ್ತು ಹಾಗಾದ್ರೆ? ನನ್ನ ಶರೀರಕ್ಕೆ ಆತ್ಮ ಎಷ್ಟು ಅನಿವಾರ್ಯವೋ ಅದಕ್ಕೂ ಹೆಚ್ಚು ಅನಿವಾರ್ಯ ನನಗೆ ನೀನು. ನನಗೆ ನೀನು. ಆತ್ಮ ಇಲ್ಲದೆ ಇದ್ರೆ ಈ ದೇಹ ಜೀವಂತವಿಲ್ಲ. ಆತ್ಮವಿಲ್ಲದೆ ಇದ್ರೆ ಈ ದೇಹ ಕಾರ್ಯ ಮಾಡುವುದಿಲ್ಲ. ಆದರೆ ಆತ್ಮವಿಲ್ಲದೇನೂ ದೇಹ ಇರಬಹುದು. ದೇಹಕ್ಕೆ ಅಸ್ತಿತ್ವವಿದೆ, ಜೀವಂತವಾಗಿರೋದಲ್ಲ. ದೇಹವಿದೆ, ಸತ್ತ ದೇಹವಿದೆ. ಹೆಣ ಬಿದ್ದಿದೆ ಅಲ್ಲಿ ಅಂತತ್ತೇವೋ ಇಲ್ಲ. ಹೆಣ ಇರುವುದಕ್ಕಾದರೂ ಸಾಧ್ಯವಿದೆ, ಶರೀರ ಇರುವುದಕ್ಕಾದರೂ ಸಾಧ್ಯವಿದೆ. ಬದುಕುವುದಕ್ಕಲ್ಲ, ಇರುವುದಕ್ಕೆ ಸಾಧ್ಯ. ಫಾರ್ ಟು ಎಕ್ಸಿಸ್ಟ್, ಟು ಬಿ ಸಾಧ್ಯವಿದೆ. ಹೌದು. ಆದರೆ ದೇವರಿಲ್ಲದೆ ಇದ್ರೆ ನಮಗೆ ಬದುಕುವುದು ಶ್ವಾಸೋಚ್ಛ್ವಾಸ ಮಾಡು ಅಲ್ಲ, ಬರೀ ಬಿದ್ದಿರೋದಕ್ಕೂ ಸಾಧ್ಯವಿಲ್ಲ. ಆತ್ಮನಿಗೆ ದೇವರಿಲ್ಲದೆ ಇದ್ರೆ ಬದುಕಿರೋದಕ್ಕಲ್ಲ, ಬಿದ್ದಿರೋದಕ್ಕೂ ಸಾಧ್ಯವಿಲ್ಲ. ಬಿದ್ದಿರೋದಕ್ಕೂ ಸಾಧ್ಯವಿಲ್ಲವಾದ್ದರಿಂದ ದೇಹಕ್ಕೆ ಆತ್ಮ ಎಷ್ಟು ಅವಶ್ಯಕ ಅದಕ್ಕಿಂತಲೂ ಹೆಚ್ಚು ಅವಶ್ಯಕ ಆತ್ಮನಿಗೆ ಪರಮಾತ್ಮ. ದೇಹಕ್ಕೆ ಆತ್ಮ ಅವಶ್ಯಕ, ಆತ್ಮನಿಗೆ ಪರಮಾತ್ಮ ಅವಶ್ಯಕ. ಆತ್ಮ ದೇಹದಲ್ಲಿದ್ರೆ ದೇಹ ಬದುಕಿರ್ತದೆ. ಪರಮಾತ್ಮ ದೇಹದಲ್ಲಿದ್ರೆ ಪರಮಾತ್ಮ ಜೀವನಲ್ಲಿದ್ರೆ ಜೀವ ಇರ್ತಾನೆ, ಬದುಕುವುದಲ್ಲ, ಇರ್ತಾನೆ. ದೇವರು ಇದ್ರೆ ಇರ್ತಾನೆ, ಬದುಕ್ತಾನೆ, ಕಾರ್ಯ ಮಾಡ್ತಾನೆ, ತಿಳಿತಾನೆ, ಎಲ್ಲ ಮಾಡ್ತಾನೆ. ಅದಿಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಆತ್ಮನ ಅವಶ್ಯಕತೆ ಆತ್ಮಕ್ಕೆ ದೇಹಕ್ಕೆಷ್ಟೋ ಅದಕ್ಕೂ ಹೆಚ್ಚು ಅವಶ್ಯಕತೆ ಪರಮಾತ್ಮನ ಅವಶ್ಯಕತೆ ಜೀವನಿಗಿದೆ ಅನ್ನುವುದಕ್ಕಾಗಿ ಜೀವ ನಾನು ನಿನ್ನ ಶರೀರ, ಸ್ವಾತನೂಹು ನಾನು ನಿನ್ನ ಶರೀರ. ನೀನು ಬಂದರೆ ನಾನಿದ್ದೆ, ನೀನು ಬರದಿದ್ರೆ ನಾನಿಲ್ಲ. ಆದ್ದರಿಂದ ನೀನು ಒಳಗೆ ಆತ್ಮ ಕೈ ಎತ್ತಿದ್ದಕ್ಕಾಗಿ ಈ ದೇಹ ಕೈ ಎತ್ತಿತು. ಆತ್ಮ ಕೈ ಕೆಳಗಿಳಿಸಿದ್ದಕ್ಕೆ ದೇಹ ಕೈ ಕೆಳಗಿಳಿಸಿತು. ಹೇಗೋ ಹಾಗೆ ಒಳಗಿರುವ ಬಿಂಬರೂಪಿಯಾದ ಪರಮಾತ್ಮ, ಜೀವಾಂತರ್ಯಾಮಿಯಾದ ಭಗವಂತ ಆ ಜೀವನ ಕೈ ಎತ್ತಿದರೆ ಜೀವ ಕೈ ಎತ್ತಾನೆ, ಜೀವನ ಕೈ ಕೆಳಗಿಳಿಸಿದ್ರೆ ಜೀವ ಕೈ ಕೆಳಗಿಳಿಸ್ತಾನೆ. ಹಾಗಾಗಿ ಪೂರ್ಣವಾಗಿ ಜೀವನ ಪರಾಧೀನನಾಗಿದ್ದಾನೆ, ಭಗವಂತನ ಅಧೀನನಾಗಿದ್ದಾನೆ. ಆದ್ದರಿಂದಾಗಿ ಸ್ವಾತನೂಹು ನಿನ್ನ ದೇಹ ಇದು, ನಿನ್ನ ದೇಹದಂತೆ ಇರುವ ನಾನು, ನಿನ್ನ ದೇಹದಂತೆ ನಾನಿದ್ದೇನೆ, ನಿನ್ನ ದೇಹದ ಹೊರತಾಗಿ ನಾನೇನೂ ಅಲ್ಲ ಅನ್ನುವ ಮಾತನ್ನ ಇದು ಅನುಸಂಧಾನ. ಇದನ್ನ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಕಡೆಗೆ ಹೇಳ್ತಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇಡೀ ಜಗತ್ತು ಇದು ದೇವರ ದೇಹದಂತೆ. ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾಂ ತಿಷ್ಠನ್ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾಹ ಅಂತರಃ. ಪರಮಾತ್ಮ ಪೃಥಿವಿ ಎಂಬ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ದೇವರಿದ್ದದ್ದಕ್ಕಾಗಿ ಪೃಥಿವಿ ಇದು ಕಾರ್ಯವನ್ನು ಮಾಡ್ತದೆ. ಇಷ್ಟೇ ಮಾತ್ರವಲ್ಲ, ಪೃಥಿವಿ ಅಪ ತೇಜ ವಾಯು ಆಕಾಶ ಇತ್ಯಾದಿ ಜಡವಸ್ತುಗಳೆಲ್ಲ ಮಾತ್ರವಲ್ಲ, ದೇವತೆಗಳೂ ಕೂಡ ಪರಮಾತ್ಮನ ಶರೀರ. ಯೋ ವಿದ್ಯಾನೇ ತಿಷ್ಠನ್ ಅಂತನ್ನುವ ಒಂದು ವಾಕ್ಯ, ಇನ್ನೊಂದು ಯೋ ಆತ್ಮನಿ ತಿಷ್ಠನ್ ಅಂತ ಇನ್ನೊಂದು ವಾಕ್ಯ. ಆತ್ಮನಲ್ಲೇನೆ ಪರಮಾತ್ಮ ಸ್ವಯಂ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದು ಆ ಜೀವರಾಶಿಗಳನ್ನ ನಿಯಮನ ಮಾಡ್ತಾನೆ. ದೇವರಿದ್ದರೆ ಜೀವರು ಬದುಕ್ತಾರೆ, ದೇವರಿಲ್ಲದೆ ಇದ್ರೆ ಜೀವರು ಬದುಕುವುದು ಸಾಧ್ಯವಿಲ್ಲ ಅನ್ನುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದೆ. ಹಾಗಾಗಿ ಈಗೇನಾಯ್ತು ಹಾಗಾದ್ರೆ? ಸ್ವಾತನೂರು ಬಲದೇಯಾಯ ಮೇಹಿ, ನನ್ನ ಕುರಿತು ನೀನು ಬಾ ಅಂತ ನಾನು ಕರಿತಾ ಇದ್ದೆ, ದೇವರನ್ನು ಕರಿತಾ ಇದ್ದೆ. ನನ್ನ ಕುರಿತು ನೀನು ಬಾ ಅಂತ ಪರಮಾತ್ಮನನ್ನ ಕರಿಬೇಕಾದ್ರೆ ನಾವು ಏನಂತ ಹೇಳಿದೆ? ನಾನು ನಿನ್ನ ಶರೀರ, ನಾನು ನಿನಗೆ ನೀನು ಕೊಟ್ಟ ಬಲವುಂಡು ನಾನು ಬದುಕುವ ಜೀವ. ಎರಡು ಮಾತುಗಳು. ಸ್ವಾ ತನೂಹು ಬಲದೇಯಾಯ. ಇದರೊಳಗೆ ಇನ್ನೊಂದಿದೆ ಸ್ವಾ ಅಂದರೆ ಸ್ವಾಮ್ ಅಂದ್ರೆ ನಿನ್ನವನಾದ ನನ್ನನ್ನು. ಒಂದು ನಿನ್ನವನಾದ ನನ್ನನ್ನು, ನಿನ್ನ ದೇಹನಾದ ನನ್ನನ್ನು, ನಿನ್ನ ಬಲವನ್ನು ಉಪಜೀವಿಸುವ ನನ್ನನ್ನು. ಇದು ಮೂರು ಕಾರಣಗಳಿಂದ ನೀನು ನನ್ನ ಹತ್ರ ಬರಬೇಕು. ನಿನ್ನವನು ನಾನು, ಸ್ವಾ ನಿನ್ನ ದೇಹ ನಾನು, ತನೂಹು ಬಲದೇಯಾಯ ನಿನ್ನ ಬಲವನ್ನು ಉಪಜೀವಿಸುವವನು ನಾನು,
ಆದ್ದರಿಂದ ಈ ಮೂರು ಕಾರಣಗಳಿಂದ ಮಾ ಇಹಿ, ನನ್ನನ್ನು ಕುರಿತು ಬಾ, ನನ್ನ ಕುರಿತು ನೀನು ಬರುವುದಕ್ಕೆ ಈ ಮೂರು ಕಾರಣಗಳಿವೆ. ಅಂದರೆ ನಿನ್ನ ಸನ್ನಿಧಾನ ನನ್ನಲ್ಲಿ ಬೇಕು, ನಿನ್ನ ಸನ್ನಿಧಾನವಿಲ್ಲದೆ ಇದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನವರ ನಾನು, ಇದು ಬಹಳ ಸುಂದರವಾದಂತಹ ಸಮರ್ಪಣೆ. ಮುಂದಿನ ಶ್ಲೋಕದಲ್ಲಿ ಮಾತಿನಲ್ಲಿ ಬರ್ತದೆ. ಬಹಳ ಸುಂದರವಾದ ಸಮರ್ಪಣೆ. ದೇವರ ದಾಸನ, ದೇವರವನು ನಾನು, ದೇವರ ದಾಸ ನಾನು, ದೇವರವನು ನಾನು. ದೇವರವನು ನಾನು ಅಂತನ್ನುವುದರೊಳಗೆ ಎಲ್ಲ ಬಂತು. ದೇವರ ದಾಸ ನಾನು ಅಂತಂದಾಗ ಒಂದು ಬಂತು, ತಪ್ಪಲ್ಲ. ಆದರೆ ದೇವರವನು ನಾನು ಅಂತನ್ನುವುದು ಎಲ್ಲ ಬಂತು. ಅದನ್ನು ಅರ್ಥವಾಯ್ತೇನು? ತದೀಯೋಹಂ ಸಮೀಪತಿ, ತದೀಯ ಆ ದೇವರವನು ನಾನು. ದೇವರವನು ನಾನು ಅಂದ್ರೆ ಏನರ್ಥ? ದೇವರವನು ನಾನು ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ದೇವರಿಗೂ ನಮಗೂ ಇರುವ ಸಂಬಂಧವನ್ನೆಲ್ಲ ನಾವು ನೆನೆದು ದೇವರ ಅಷ್ಟೆಲ್ಲ ಸಂಬಂಧಕ್ಕೆ ಒಳಪಟ್ಟವನು ನಾನು ಅಂತ ಅರ್ಥ. ದೇವರಿಗೂ ನಮಗೇನೇನು ಸಂಬಂಧವಿದೆ? ದೇವರು ನಮಗೆ ಸ್ವಾಮಿ ಎಂಬ ಸಂಬಂಧವೇನಿದೆ, ಇದು ಅನಿವಾರ್ಯವಾಗಿ ತಿಳಿಯಬೇಕಾದ ಸಂಬಂಧವಾದದ್ದರಿಂದ ಸಮೀಪತಿ ಅಂತ ಯಾವಾಗಲೂ ನಾವು ಸ್ಮರಿಸಬೇಕು. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಅಂತನ್ನುವುದನ್ನು ಸ್ಮರಣೆ ಮಾಡಬೇಕು. ಅದು ಮಾತು ಬೇರೆ. ಆದರೆ ಅಷ್ಟು ಮಾತ್ರ ಸಾಲುವುದಿಲ್ಲ, ಅದು ಒಂದು ಭಾವ. ಪರಮಾತ್ಮನಿಗೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಚಿರತಮಂ ಶಾಸ್ತ್ರಂ ಇರಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಏನ ಭಾರತ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಎಲ್ಲ ಭಾವಗಳಿಂದ ನನ್ನನ್ನು ಭಜಿಸುತ್ತಾನೆ. ಏನು ಎಲ್ಲ ಭಾವಗಳು? ದೇವರಿಗೂ ನಮಗೂ ಒಂದು ತರಹದ ಸಂಬಂಧವಿಲ್ಲ. ದೇವರಿಗೂ ನಮಗೂ ಒಂದು ತರಹದ ಸಂಬಂಧವಿಲ್ಲ. 100 ತರಹದ ಸಂಬಂಧಗಳಿವೆ. 100 ತರಹದ ಸಂಬಂಧಗಳಿವೆ. ಆ ಎಲ್ಲ ಸಂಬಂಧಗಳನ್ನ ನಾವು ನೆನೆಸಬೇಕು. ಎಲ್ಲ ಸಂಬಂಧಗಳನ್ನ ನೆನೆಸಬೇಕು. ಸ್ವಾಮಿಗಳು ನಮಗೆ ಗುರುಗಳು, ಕುಲಗುರುಗಳು ಸ್ವಾಮಿಗಳು. ಪಾಠ ಹೇಳಿದ್ರೆ ವಿದ್ಯಾಗುರುಗಳು ಸ್ವಾಮಿಗಳು. ಮಂತ್ರೋಪದೇಶ ಮಾಡಿದ್ರೆ ಮಂತ್ರಗುರುಗಳು ಸ್ವಾಮಿಗಳು. ನನಗೆ ಹಣಕಾಸು ಕೊಟ್ಟಿದ್ರೆ ಪೋಷಕರು ಸ್ವಾಮಿಗಳು. ನನ್ನ ಆರೋಗ್ಯಕ್ಕೆ ಅವರು ಅನುಗ್ರಹ ಮಾಡಿದ್ರೆ ಆರೋಗ್ಯ ಪ್ರದಾಯಕರು. ಆಯುಷ್ಯವನ್ನೇ ಕೊಟ್ಟಿದ್ರೆ ಆಯುಷ್ ಪ್ರದಾಯಕರು. ಇನ್ನೇನೇನು ನಮಗೆ ಕೊಟ್ಟಿದ್ದಾರೋ, ಏನೇನು ಮಾಡಿದ್ದಾರೋ, ನಾನು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾಗ ಸರಿಯಾದ ದಾರಿಗೆ ತಂದ್ರೆ ಉದ್ಧಾರಕರು, ನನಗೆ ಸ್ವರೂಪೋದ್ಧಾರಕರು ನಮ್ಮ ಗುರುಗಳು. ಹೀಗೆ ನಮ್ಮ ಸಂಬಂಧಗಳು ಬೆಳೀತಾ ಹೋಗ್ತದೆ. ನಮ್ಮಪ್ಪ ನಮಗೆ ತಂದೆ, ಇಷ್ಟೇ ಒಂದು ಸಂಬಂಧ, ಇನ್ನೇನ್ ಸಂಬಂಧ ಇರಲಿಕ್ಕಿಲ್ಲ. ಆದರೆ ಅದೇ ತಂದೆ ವಿದ್ಯೆಯನ್ನು ಕೊಟ್ರೆ ಗುರುವೂ ಹೌದು, ತಂದೆಯೂ ಹೌದು. ಪೋಷಣೆ ಮಾಡಿದರೆ ಪೋಷಕನೂ ಹೌದು. ಇನ್ನೇನೇನು ಮಾಡ್ತಾರೋ ಅದೆಲ್ಲವೂ ಹೌದು. ಹಾಗೆ ಪರಮಾತ್ಮನಿಗೂ ನಮಗೂ ಇರುವ ಸಂಬಂಧ 1-2 ಅಲ್ಲ, ಅನೇಕ ತರಹದ ಸಂಬಂಧವಿದೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ಬರದೇ ಇರುವಾಗ ನಾವೇನ್ ಮಾಡಬೇಕು? ನಾನು ನಿನ್ನವ ಅಂತ ಹೇಳಿಕೋದು. ದ ಸಿಂಪ್ಲೆಸ್ಟ್ ಬಟ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಅನುಸಂಧಾನ ಏನು? ನಾನು ನಿನ್ನವ, ನಾನು ನಿನ್ನವ, ತದೀಯೋಹಂ, ನಾನು ನಿನ್ನವ. ಇದರೊಳಗೆಲ್ಲ ಬಂತು. ನಾನು ನಿನ್ನವ, ನಿನ್ನ ಮಗ ಹೌದು, ನಿನ್ನ ಶಿಷ್ಯ ಹೌದು, ನಿನ್ನ ಬಂಧು ಹೌದು, ನಿನ್ನ ಎಲ್ಲವೂ ಹೌದು. ಆದ್ದರಿಂದ ತದೀಯೋಹಂ ಎಂಬಂತಹ ಅನುಸಂಧಾನ ಮಹತ್ವದ್ದು ಅಂತನ್ನುವುದಕ್ಕಾಗಿ ಶ್ರೀಮದಾಚಾರ್ಯರು ತದೀಯೋಹಂ ಅಂತಂತಾರೆ. ಆದರೆ ಈ ಎಲ್ಲ ಸಂಬಂಧಗಳಿಗಿಂತಲೂ ಬಿಗಿಲಾದ ಸಂಬಂಧ ಸ್ವಾಮಿತ್ವ ಎಂಬ ಸಂಬಂಧ ಅನ್ನುವುದಕ್ಕಾಗಿ, ಅಥವಾ ಸ್ವಾಮಿತ್ವದಲ್ಲಿ ಎಲ್ಲವೂ ಒಳಗೊಂಡಿದೆ, ಆದ್ದರಿಂದಾಗಿ ತದೀಯೋಹಂ ಸಮೀಪತಿ ಅಂತಲೂ ಕರೀತಾರೆ. ಇಷ್ಟೆಲ್ಲ ಹೇಳುವುದಕ್ಕಾಗಿ ಉಪನಿಷತ್ತು ಬಹಳ ಗೂಢವಾದ ಶಬ್ದದಿಂದ ಸ್ವಾ ಅಂದ್ರೆ ಸ್ವಂ, ನಿನ್ನವನಾದ ನನ್ನನ್ನು, ನಿನ್ನವನಾದ ನನ್ನನ್ನು. ಆದ್ದರಿಂದ ಸ್ವಾ, ನಾನು ನಿನ್ನವನು ಅನ್ನುವ ಅನುಸಂಧಾನ ಬೇಕು. ತನೂಹು, ನಾನು ನಿನ್ನ ಶರೀರ ಎಂಬ ಅನುಸಂಧಾನ. ಬಲದೇಯ, ನೀನು ನನಗೆ ಬಲವನ್ನು ಕೊಡಬೇಕಾದದ್ದುಂಟು, ನಿನ್ನ ಬಲದಿಂದ ನಾನು ಬದುಕುವವನು, ಕೆಲಸ ಮಾಡುವವನು, ಆದ್ದರಿಂದ ನಾನು ಬಲದೇಯ. ಇಂಥ ನನ್ನನ್ನು ಕುರಿತು ನೀನು ಬಾ, ನಿನ್ನ ಸನ್ನಿಧಾನ ಇರಲಿ. ನಿನ್ನ ಸನ್ನಿಧಾನವಿದ್ರೆ ನಾವೆಲ್ಲ ಮಾತಾಡ್ತೇವೆ. ಹಾಗಾಗಿ ಅಭಾಗಸ್ಸನ್ನಪರೇತೋ ಅಸ್ಮಿತ ವಕ್ರತ್ವಾತ ವಿಷಸ್ಯ ಪ್ರಚೇತಃ ತಂತ್ವಾ ಮನ್ಯೋ ಅಕ್ರತುರ್ಜಿಹೀಳಾಹಂ ಸ್ವಾತನೋರ್ಬಲದೇಯಾಯ ಮೈಹಿ. ಅಯಂ ದೇ ಅಸ್ಯುಪಮೇ ಹಿರ್ವಾಂಗ್ ಪ್ರತೀಚೇನಃ ಸಹುರೇ ವಿಶ್ವಧಾಯಃ ಮನ್ಯೋ ವಜ್ರನ್ನಭಿಮಾಮಾವವೃತ್ಸ್ವಹನಾ ವದಸ್ಯೋ ಋತವೋऽಧ್ಯಾಪೇಃ. ಅಯಂ ತೇ ಅಸ್ಮಿ ಉಪಮೇ ಹ್ಯರ್ವಾಂಗ್ ಪ್ರತೀಚೀನ ಸಹುರೇ ವಿಶ್ವಧಾಯಃ.
ಮನ್ಯೋ ವಜ್ರಿನ್ ಅಭಿಮಾಮಾವೃತ್ಸ ಹನಾವದಸ್ಯೂ ಋತಬೋಧ್ಯಾಪೇ. ಇದು ಬಹಳ ವಿಚಿತ್ರವಾದ ಪ್ರಯೋಗ. ಯಾರಾದ್ರೂ ಅಂತಾರೇನಪ್ಪ, ಯಾರಾದ್ರೂ ಹೀಗಂತೇವ? ಅವನು ಇದ್ದೇನೆ ಪ್ರಯೋಗ ಮಾಡ್ಲಿಕ್ಕೆ ಬರ್ತದ? ಅವನು ಇದ್ದೇನೆ. ಯಾರ ಕನ್ನಡ ಬರುವುದಿಲ್ಲ ನೋಡ್ರಿ ಅಂತವರು ಮಾತಾಡ್ತಾರೆ, ನಾನು ಹೋಗ್ಯಾಳೆ ಅಂತಂತಾರೆ, ಏನೇನೋ ಮಾತಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಿರುವುದಿಲ್ಲ, ಹಾಗಾಗಿ ಲಿಂಗ ವ್ಯತ್ಯಯ, ಶಬ್ದ ವ್ಯತ್ಯಯ, ಕಾಲ ವ್ಯತ್ಯಯ ಏನೇನೋ ಮಾತಾಡ್ತಿರ್ತಾರೆ. ಹಾಗೆ ಅಸಡ್ಡಾಳ ಅಸಂಬದ್ಧವಾದ ಶಬ್ದಗಳ ಜೋಡಣೆ ಇಲ್ಲಿದೆ. ಅಯಂತೆ ಅಸ್ಮಿ, ಅಯಂ ಅಂತನ್ನುವ ಶಬ್ದ ಇದು ಅವನು ಅಂತರ್ಥ, ಇವನು ಅಂತರ್ಥ. ಅವನು ಅಥವಾ ಇವನು. ಅಸ್ಮಿ ಅಂತನ್ನುವ ಶಬ್ದ ಇದ್ದೇನೆ ಅಂತ ಹೇಳ್ತದೆ. ಅಯಂ ಅಂದ್ರೆ ಅವನು ಇದ್ದೇನೆ. ಏನಿದು ಅವನು ಇದ್ದೇನೆ? ನಾನು ಇದ್ದೇನೆ, ಅವನು ಇದ್ದಾನೆ. ಇವೆರಡರೊಳಗೆ ಒಂದಾಗಬೇಕು. ಅವನು ಇದ್ದಾನೆ, ನಾನು ಇದ್ದೇನೆ, ಇವೆರಡೂ ಬಿಟ್ಟು ಅವನು ಇದ್ದೇನೆ ಅನ್ನುವ ಶಬ್ದ ಹೇಗೆ? ಹಾಗೆ ಪ್ರಯೋಗ ಮಾಡಿದ್ದಾರೆ ಉಪನಿಷತ್ತಿನೊಳಗೆ, ವೇದದಲ್ಲಿ. ಅಯಂತೇ ಅಸ್ಮಿ, ನಾನು ನಿನ್ನವನು ಇದ್ದೇನೆ ಅನ್ನಬೇಕಾಗಿತ್ತು, ಅಥವಾ ಅವನು ನಿನ್ನವನು ಇದ್ದಾನೆ ಅನ್ನಬೇಕಾಗಿತ್ತು. ಹಾಗೆರಡೂ ಅನ್ನದೆ ಅವನು ನಿನ್ನವನು ಇದ್ದೇನೆ. ಅವನು ನಿನ್ನವನು ಇದ್ದೇನೆ ಅಂತನ್ನೋದೇನಿದೆ ಬಹಳ ವಿಚಿತ್ರವಾದ ಪ್ರಯೋಗ. ಇದರ ಸೂಚಿತವಾದ ಅರ್ಥಗಳಿವೆ. ಏನಿದೆ ಅಂದ್ರೆ, ನಾನು ಯಾವಾಗಲೂ ನಾನು ನನ್ನನ್ನು ನಾನು ಅಂತೇನೆ. ಯಾವ ಕಾಲಕ್ಕೂ ನಾನು ನನಗೆ ಅವನು ಆಗುವುದಿಲ್ಲ. ಸ್ವಲ್ಪ ಕಷ್ಟ ಇದು, ಹೇಳ್ತೇನೆ, ಯಾರಿಗಾದ್ರೂ ಅರ್ಥವಾಗತ್ತೆ. ಏನು ಬಹಳ ಶ್ರಮ ಇಲ್ಲ, ಆದ್ರೆ ಸ್ವಲ್ಪ ಕಷ್ಟವಿದೆ. ನಾನು ಎಂದೆಂದಿಗೂ ನನಗೆ ನಾನು ಆಗದೆ ಅವನು ಆಗುವುದಿಲ್ಲ, ನೀನೂ ಆಗುವುದಿಲ್ಲ. ನಾನು ಯಾವಾಗಲೂ ನನಗೆ ನಾನು. ನೀವು ನಿಮ್ಮ ಜೊತೆಗೆ ಮಾತಾಡ್ತಾ ಇರುವಾಗ ನೀವಾಗ್ತೀರಿ ನನಗೆ, ಅವ್ರ ಜೊತೆಗೆ ಮಾತಾಡ್ತಾ ಇರುವಾಗ ನೀವು ಅವರಾಗ್ತೀರಿ. ಅವರು ಹಾಗಂತಾರೆ ಅಂತ ನಾನು ಹೇಳ್ತೀನಿ. ನಿಮ್ ಜೊತೆಗೆ ಮಾತಾಡ್ತಾ ಇರುವಾಗ ನೀವು ಹೀಗೇನಂತೀರೋ ಅಂತ ನಾನು ಮಾತಾಡ್ತೀನಿ. ನೀವು ಅಂತ ನಿಮ್ ಜೊತೆಗೆ ಮಾತಾಡ್ತಾ ಇರುವಾಗ ನೀವಾಗ್ತೀರಿ, ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಇರುವಾಗ ನೀವು ಅವರಾಗ್ತೀರಿ. ಅವರ ಜೊತೆಗೆ ಮಾತಾಡ್ತಾ ಇರುವಾಗ ಅವರು ನೀವಾಗ್ತಾರೆ, ನಿಮ್ ಜೊತೆಗೆ ಮಾತಾಡ್ತಾ ಇರುವಾಗ ಅವರು ಅವರಾಗ್ತಾರೆ. ಸೊ ಅವರು ಅವರಾಗೋದು ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಇರುವಾಗ, ನೀವಾಗೋದು ನಿಮ್ ಜೊತೆಗೆ ಮಾತಾಡ್ತಾ ಇರುವಾಗ. ಆದರೆ ಯಾವ ಕಾಲದಲ್ಲೂ ನಾನು ನನಗೆ ನಾನೇ. ನಾನು ಎಂದೆಂದಿಗೂ ನನಗೆ ನಾನು ಆಗದೇ ಇರುವುದಿಲ್ಲ, ಹೌದಲ್ಲ? ನಾನು ನಾನೇ ಆಗ್ತೇನೆ. ಆದ್ದರಿಂದ ನಾನು ಅಂತನ್ನೋದೇನಿದೆ ಇದು ಅತ್ಯಂತ ಅಭ್ಯರ್ಹಿತವಾದದ್ದು. ಶಾಸ್ತ್ರದಲ್ಲಿ, ನಮ್ಮ ಸಂಸ್ಕೃತದಲ್ಲಿ, ವ್ಯಾಕರಣದಲ್ಲಿ ಹಾಗೂ ಶಾಸ್ತ್ರದಲ್ಲಿ ಅಭ್ಯರ್ಹಿತ, ಬಹಳ ಪ್ರಬಲವಾದದ್ದು, ಬಹಳ ಪ್ರಧಾನವಾದದ್ದು. ನಾನು ಈಗೋ ಸೆಂಟ್ರಿಕ್ ಅಂತ ಏನಂತಾರೆ, ವಸ್ತುಸ್ಥಿತಿ ಈ ಅಹಂ ಶಬ್ದದಲ್ಲಿ ಬರ್ತದೆ ನೋಡಿ. ನಾನು ಅಂತನ್ನೋದನ್ನು ಬಿಟ್ರೆ, ನಾನು ಅಂತನ್ನುವುದಕ್ಕೆ ಸಂಬಂಧವಿಲ್ಲದೆ ಇದ್ದಂತದ್ದೇನಿದೆ, ಜಸ್ಟ್ ಇಟ್ ಇಸ್ ಡಿಸ್ಕಾರ್ಡೆಡ್. ಅದು ಏನ್ ಸಂಬಂಧ ಇಲ್ಲ, ಅದು ಇಟ್ ಇಸ್ ಅನ್ ಇನ್ಫಾರ್ಮೇಶನ್. ಅದರಿಂದ ಏನ್ ನನಗಿಲ್ಲ, ಸಂಬಂಧವಿಲ್ಲ. ಲೇನಾದೇನ ಕುಚ್ ನೈ ಹೇ. ಏನಾದ್ರೂ ಆಗಬೇಕು, ನಾನು ಕೇಂದ್ರದಲ್ಲಿರಬೇಕು, ನನ್ನ ಸುತ್ತಲೂ ನನ್ನ ಸಂಸಾರ ಬೆಳೀತದೆ. ನಾನು ಬಿಟ್ರೆ ಇನ್ನು ಜಗತ್ತಿನೊಳಗೆ ಏನೂ ಇಲ್ಲ. ಏನಿದೆ ಹೇಳಿ ನೋಡೋಣ. ನಮ್ಮ ಸೋದರತ್ತೆ ಇದ್ದಾಳಲ್ಲ, ಆ ಸೋದರತ್ತೆ ಮೈದ್ನನ ಮಾವನ ತಮ್ಮ ಅಂತೂ ಎಲ್ಲ ನಮ್ಮ ಸಂಬಂಧ ಹತ್ತಬೇಕು ಅಂದಾಗ ಅವನು ನಮ್ಮವನು ಅಂತ ಆಗ್ತದೆ. ಅವನ ಸಂಬಂಧ ನಮಗೆ ಬರ್ತದೆ. ನನ್ನ ಗೆಳೆಯ ನನ್ನ ಸಂಬಂಧ, ನಮ್ ಗೆಳೆಯನ ಗೆಳೆಯ ಸಂಬಂಧ, ನನ್ನ ಗೆಳೆಯನ ಗೆಳೆಯ ಅಲ್ಲದೆ ಯಾರ್ದೋ ಗೆಳೆಯನಾದ್ರೆ ನನಗೆ ಸಂಬಂಧ. ನಾನು ಮೂಲ ನೋಡಿ. ನಾನಿಲ್ದೆ ಜಗತ್ತಿನಲ್ಲಿ ಏನೂ ಇಲ್ಲ. ನನಗಾಗಿ ಇದು ನಾವು ನೀವು ಹೇಳೋದಲ್ಲ, ಶಾಸ್ತ್ರ ಹೇಳುವುದು, ಶಾಸ್ತ್ರ ನಿರ್ಧಾರ ಮಾಡಿದ್ದು. ಇಷ್ಟಸ್ಯಾತ್ಮಾವಧರ್ಮತಃ, ಇಷ್ಟೋತ್ಕರ್ಷ ಪರಂಪರಾ ಏನಿದೆ, ಬೇಕು ಎನ್ನುವುದೇನಿದೆ ನೋಡಿ, ಇದು ಬೇಕು 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 ಅಂತನ್ನುವುದೇನಿದೆ, ಇದು ಕೊನೆಗೆ ಹೋಗಿ ಎಲ್ಲಿ ಯಾವ ಕೇಂದ್ರದಲ್ಲಿ ಪರ್ಯವಸಾನವಾಗತ್ತೆ ಅಂದ್ರೆ, ಬೇಕು 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 ಎನ್ನುವುದು ಎಲ್ಲಿಗೆ ಹೋಗಿ ಪರ್ಯವಸಾನವಾಗತ್ತೆ ಅಂದ್ರೆ, ನನಗೆ ಹೋಗಿ ನನ್ನಲ್ಲಿ ಪರ್ಯವಸಾನವಾಗತ್ತೆ, ನನ್ನಲ್ಲಿ ಮುಗಿದು ಹೋಗುತ್ತೆ. ನನ್ನ ಮಗನಿಗೆ ಈ ಬಟ್ಟೆ ಬೇಕು, ಆದ್ದರಿಂದ ಬಟ್ಟೆ ಬೇಕು. ಅವನಿಗೆ ಅದ್ಯಾಕ್ ಬೇಕು ಬಟ್ಟೆ? ನನ್ನ ಮಗನಿಗಾಗಿ ಬೇಕು. ನನ್ನ ಮಗ ಯಾಕೆ ಬೇಕು? ನನಗೆ ಬೇಕು. ಆದ್ದರಿಂದ ಆ ನನ್ನ ಮಗನಿಗೆ ಬೇಕಾದ ಬಟ್ಟೆ ಬೇಕು. ಆ ಬಟ್ಟೆ ನನಗೆ ಬೇಕಾಗದೇ ಇದ್ರು ಸಾಕ್ಷಾತ್ತಾಗಿ ನನ್ನವರಿಗೆ ಬೇಕಾಗಿದೆ, ಆದ್ದರಿಂದ ಅದು ಬೇಕು. ಹೀಗೆ ಎಲ್ಲಿ ಹೋದ್ರೂ ನಾನು ಎನ್ನುವುದನ್ನು ಬಿಟ್ಟು ಎಲ್ಲೆಲ್ಲೂ ಯಾವ ವ್ಯಾಪಾರವೂ ಸಂಸಾರದಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ನಾನು ಅಂತ ಅನ್ನೋದು ಅಷ್ಟು ಕೇಂದ್ರ ಬಿಂದು. ಈ ನಾನು ಎನ್ನುವಂತಹ ವಸ್ತುವನ್ನ ಅವನು ಎಂಬುದಾಗಿ ನೋಡುವುದಕ್ಕೆ ಬಂದ್ರೆ ದೊಡ್ಡ ಸಿದ್ಧಿ ಅದು. ಏನಿದ್ರ ಅರ್ಥ? ನನ್ನನ್ನು ನಾನು ಎಂದು ನೋಡ್ತೇನೆ,
ನನ್ನನ್ನು ನಾನು ಎಂದು ನೋಡುವುದನ್ನು ಬಿಟ್ಟು ನನ್ನನ್ನು ನಾನು ಅವನು ಎಂದು ನೋಡ್ಲಿಕ್ಕೆ ಕಲ್ತು ಬಿಟ್ರೆ ಆಗ ನಾವು ಮುಕ್ತರಾದ ಹಾಗೆ, ಜೀವನ್ ಮುಕ್ತರಾದ ಹಾಗೆ, ಎದ್ದು ಬಂದ ಹಾಗೆ. ಯಾವಾಗಲೂ ನಾನು ನನ್ನ ಬಗ್ಗೆ ಹೇಳ್ತೇನೆ. ನಾನು ಅಂತ ಯಾವಾಗ ಬರುತ್ತೋ ಆಗ ನನ್ನ ಸ್ನೇಹ, ನನ್ನ ಮೋಹ, ನನ್ನ ಅಟ್ಯಾಚ್ಮೆಂಟ್, ನನ್ನ ಎಳೆತ, ನನ್ನ ಪ್ರೀತಿ, ನನ್ನ ಪ್ರೇಮ ಎಲ್ಲ ಕೂಡಿ ಬರ್ತದೆ. ಹಾಗಾಗಿ ನನ್ನ ಬಗ್ಗೆ ನಾನು ಎಂದೆಂದಿಗೂ ಕೆಟ್ಟು ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಬಗ್ಗೆ ಯಾರೂ ಕೆಟ್ಟು ಮಾತಾಡಿದ್ದನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ನನಗೆ ಅಪಾಯವಾಗುವುದನ್ನು ನಾನು ಎಂದೆಂದಿಗೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಭಿಮಾನ ಪೂರ್ಣ ಎರಕ ಹೊಯ್ದಿದೆ. ನಾನು ಎನ್ನುವುದರೊಳಗೆ 100ಕ್ಕೆ 100ರಷ್ಟು ಅಭಿಮಾನವಿದೆ. ನನ್ನ ಹೆಂಡತಿ ಸ್ವಲ್ಪ ಕಮ್ಮಿ ಆಗತ್ತೆ, ನನ್ನ ಮಕ್ಕಳು ಸ್ವಲ್ಪ ಕಮ್ಮಿ ಆಗತ್ತೆ, ನನ್ನ ಅಧಿಕಾರ, ನನ್ನ ಸಂಪತ್ತು, ನನ್ನ ಮತ್ತೊಂದು ಮುಗಿದೊಂದು ಎಲ್ಲ ಕಮ್ಮಿ ಆಗತ್ತೆ. 80%, 20%, 10%, 1%. ಶಾಸ್ತ್ರ, ಧರ್ಮ ಇತ್ಯಾದಿಗಳ ಬಗ್ಗೆ 5-10% ಇದ್ರೆ ಹೆಚ್ಚು. ಹೀಗಾಗಿ ಇದೆಲ್ಲ ಕಮ್ಮಿ ಆಗ್ತಿರ್ತದೆ. ಅಟ್ಯಾಚ್ಮೆಂಟ್, ಮೋಹ, ಸ್ನೇಹ, ಎಳತ, ಪ್ರೇಮ, ಆಕರ್ಷಣೆ ಎನ್ನುವುದೆಲ್ಲ ಕಮ್ಮಿ ಆಗ್ತಿರ್ತದೆ. ಆದರೆ ಪೂರ್ಣವಾಗಿ ಹೆಚ್ಚಿದ್ದದ್ದು ಯಾರಿಗೆ? ತನ್ನ ಬಗ್ಗೆ ತನಗೆ. ತನ್ನ ಬಗ್ಗೆ ತನಗೆ ಎಷ್ಟು ಪ್ರೀತಿ ಇದೆ. ಆ ನಾನು ಹೋಗಿ ಅವನು ಅಂತಾಗಬೇಕಾದರೆ ಎಂಥ ಲೀಪ್ ಇದೆ ಗೊತ್ತೇನಲ್ಲಿ, ಎಂಥ ದೊಡ್ಡ ಕಂದಕ ಇದೆ. ಅವನ ಬಗ್ಗೆ ಅವನು ದಡ್ಡರಿ, ಅವನು ದುಷ್ಟರಿ, ಅವನು ಅಂಥ ಜೀನರಿ, ಅವನು ಇಂಥವನ್ರಿ, ಅವನ ಬಗ್ಗೆ ಏನು ಮಾತಾಡ್ಲಿಕ್ಕೆ ತಯಾರು. ನನ್ನ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಅಯ್ಯಯ್ಯೋ ಬಹಳ ಕಷ್ಟ, ಸಾಧ್ಯವೇ ಇಲ್ಲ. ಅಂದ್ರೆ ನಾನು ಅವನಾಗೋದು ಅಂದ್ರೆ ಏನು? ಆಬ್ಜೆಕ್ಟಿವ್ ಆಗಿ ಇಫ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಇಫ್ ಐ ಏಬಲ್ ಟು ಗೇಜ್ ಮೈಸೆಲ್ಫ್ ಆಬ್ಜೆಕ್ಟಿವ್ಲಿ, ಆಗ ನಾನು ಅವನಾಗ್ತೇನೆ. ನಾನು ಅವನಾಗೋದು ಯಾವಾಗ ಅಂದ್ರೆ ಅವನನ್ನು ನೋಡುವಾಗ ನಾನು ಎಷ್ಟು ನಿಸ್ಪೃಹ ಕಣ್ಣುಗಳಿಂದ ನೋಡ್ತೇನೆ, ಅಷ್ಟೇ ನಿಸ್ಪೃಹ ಕಣ್ಣುಗಳಿಂದ ನನ್ನನ್ನು ನಾನು ನೋಡುವುದಕ್ಕೆ ಸಾಧ್ಯವಾದರೆ, ಅಷ್ಟೇ ನಿರಭಿಮಾನದ ಕಣ್ಣಿನಿಂದ ನನ್ನನ್ನು ನಾನು ನೋಡುವುದಕ್ಕೆ ಸಾಧ್ಯವಾದರೆ ನಾನು ಅವನಾಗ್ತೇನೆ. ಸೊ ನಾನು ಅವನಾಗಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಅಸ್ಮಿ ಎನ್ನುವಲ್ಲಿ ಅಹಮ್ಮಂತನಬೇಕಾದದ್ದನ್ನು ಬಿಟ್ಟು, ಅಹಮಸ್ಮಿ ಗೊತ್ತಲ್ಲ ನಿಮಗೆಲ್ಲ, ಸಂಸ್ಕೃತ ಅಷ್ಟು ಬಂದೇ ಬರುತ್ತದೆ. ಅಹಮಸ್ಮಿ ಎನ್ನುವುದನ್ನು ಬಿಟ್ಟು ಅಯಮಸ್ಮಿ ಅಂತಂದಿದ್ದಾರೆ. ಅಯಂ ಅಂತಂದ್ರೆ ಅವನು ಅಥವಾ ಇವನು ಇದ್ದೇನೆ ಅನ್ನುವ ಮಾತಿಗೆ ಅಭಿಪ್ರಾಯವೇನು? ನಾನು ಇದ್ದೇನೆ, ಆದರೆ ನಾನಾಗಿಲ್ಲ, ನಾನು ಅವನಾಗಿದ್ದೇನೆ. ಅರ್ಥಾತ್ ನಾನು ನನ್ನ ಗುಣದೋಷಗಳನ್ನ ಚಿಂತನ ಮಾಡಿ ನಾನು ಮೂರನೆಯದವನನ್ನಾಗಿ, ಥರ್ಡ್ ಪರ್ಸನ್ ಆಗಿ ನನ್ನನ್ನು ನಾನು ಲೆಕ್ಕಿಸ್ಲಿಕ್ಕೆ, ಎಣಿಸ್ಲಿಕ್ಕೆ, ಪರಿಗಣನೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅರ್ಥಾತ್ ನಾನು ಅಷ್ಟು ನಿಸ್ಪೃಹ. ನನ್ನ ಬಗ್ಗೆ ನಾನು ನಿಸ್ಪೃಹನಾಗಿದ್ದೇನೆ ಎನ್ನುವುದರ ಸೂಚನೆ ಅಯಂ ಅಂತನ್ನುವುದರಲ್ಲಿ. ನಾನಲ್ಲದೆ ನನಗೆ ನಾನು ಅವನಾಗಬೇಕು. ಇಷ್ಟರ ಮಟ್ಟಿಗೆ ಅಭಿಮಾನ ಕಮ್ಮಿ ಆಗಬೇಕು. ಅಷ್ಟು ಅಭಿಮಾನ ಕಮ್ಮಿ ಆದರೆ ಆಗ ನಿಜ ಇವನು ಮೋಕ್ಷಕ್ಕೆ ಹೋಗ್ತಾನೆ. ಹಾಗಾಗಿ ನನ್ನ ಎಲ್ಲ ವಿಧವಾದ ಗುಣಗಳನ್ನ ಕಂಡು ತಿಳಿದು, ನನ್ನ ಗುಣದೋಷಗಳನ್ನೆಲ್ಲ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ದೇವರಿಗೆ ಹೇಳ್ತೇನೆ, ಅಯಂ ತೇ ಅಸ್ಮಿ. ಪರಮಾತ್ಮ, ಈ ವ್ಯಕ್ತಿ ಏನಿದಾನಲ್ಲ ಇವನು ನಿನ್ನವನಾಗಿದ್ದೇನೆ. ತೇ ಅಸ್ಮಿ, ನಿನ್ನವನು ಅಷ್ಟೇ. ಏನು? ನೀನೇನ್ ತಿಳಿತೀಯೋ ತಿಳಿ, ಎಲ್ಲವೂ ನಿನ್ನವನು. ಯಾವ ಕಾರಣಕ್ಕೂ ಯಾವ ದೃಷ್ಟಿಯಿಂದಲೂ ಸರ್ವಭಾವಗಳಿಂದಲೂ ನಿನ್ನವನು ನಾ, ಇಷ್ಟೇ ಅಂತ ಹೇಳಿ ಅಯಂತೆ ಅಸ್ಮಿ ಎಂಬುದಾಗಿ ಹೇಳುವಂತಹ ಮಾತನ್ನ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ನಾನು ನಿನ್ನವನಾಗಿದ್ದೇನೆ ಅಂತ ಹೇಳುವಾಗ ನಾನು ಆಗ ಹೇಳಿದೆ, ಹಾಗೆ ನೀನು ನನ್ನ ಸ್ವಾಮಿ, ನೀನು ನನ್ನ ತಂದೆ, ನೀನು ನನ್ನ ತಾಯಿ, ನೀನು ನನ್ನ ಐಶ್ವರ್ಯ, ನೀನು ನನ್ನ ಗುರು, ನೀನು ನನ್ನ ರಾಜ, ನೀನು ನನ್ನ ವೈದ್ಯ ಎನ್ನುವ ಬಿಡಿ ಬಿಡಿ ಮಾತುಗಳನ್ನೆಲ್ಲ ಒಟ್ಟುಗೂಡಿಸಿ ಆ ಎಲ್ಲ ಒಂದೊಂದು ಸಂಬಂಧವನ್ನು ಹೇಳಿದಾಗ ಒಂದೊಂದೇ ಸಂಬಂಧದ ನಿಮಿತ್ತಕವಾಗಿ ಒಂದು ಪ್ರೇಮ ಬೆಳೀತದೆ, ಸ್ನೇಹ ಬರ್ತದೆ. ಆ ಸ್ನೇಹದ ಒಂದು ತಂತು ಏನಿದೆ, ಆ ಸ್ನೇಹದ ಒಂದು ತಂತಿ ಏನಿದೆ, ಅದು ನಮಗೂ ಅವನನ್ನು ಕಟ್ಟುತ್ತದೆ, ಬಂಧಿಸ್ತದೆ. ಈಗ
ಒಬ್ಬನನ್ನು ಕುರಿತು ನನಗೆ ಒಂದೇ ಸಂಬಂಧವಿದ್ರೆ ಒಂದೇ ಸಂಬಂಧ, ಎರಡಾದ್ರೆ ಎರಡು, ಮೂರಾದ್ರೆ ಮೂರು, ಐದಾದ್ರೆ ಐದು, ಹತ್ತಾದ್ರೆ ಹತ್ತು, ನೂರಾದ್ರೆ ನೂರು. ಅಂದ್ರೆ ಆ 100 ಕಾರಣಗಳಿಂದಾಗಿ ನನಗೂ ಅವನಿಗೂ ಸಂಬಂಧ. ಆ 100 ಕಾರಣಗಳಿಂದ ನನಗೂ ಅವನಿಗೂ ಸಂಬಂಧ ಅಂದ್ರೆ ಆ ಸಂಬಂಧ ಎಷ್ಟು ಗಟ್ಟಿಯಾದ ಸಂಬಂಧ, ಆ ಋಣಾನುಬಂಧ ಎಷ್ಟು ಗಟ್ಟಿಯಾದದ್ದು. ಹಾಗೆ ಅತ್ಯಂತ ದೃಢವಾಗಿರುವಂತಹ ಸಂಬಂಧ ನನಗೂ ದೇವರಿಗೂ. ಇದನ್ನು ಅನುಸಂಧಾನ, ಇದನ್ನು ಚಿಂತನ ಮಾಡಬೇಕು. ಇದು ಪರಮಾತ್ಮನಿಂದ ನಾವು ಪಡೆದದ್ದು, ಪರಮಾತ್ಮ ನಮಗಾಗಿ ಕೊಟ್ಟದ್ದು. ನಾವು ದೊಡ್ಡವರು ಎನ್ನುವುದಕ್ಕಾಗಿ ದೇವರು ಕೊಟ್ಟದ್ದಲ್ಲ, ಎಷ್ಟು ಸಣ್ಣವರಿಗೂ ದೇವರು ಕೊಟ್ಟ ಸಂಬಂಧ. ದೇವರು ನಮಗೆ ನಾವೇನೋ ದೊಡ್ಡವರು ಅಂತನ್ನುವುದಕ್ಕಾಗಿ ದೇವರು ಕೊಟ್ಟ ಸಂಬಂಧಗಳಲ್ಲಿವು. ಇದು ಎಲ್ಲ ಕ್ಷುದ್ರ ಜೀವರಿಗೂ ಜಂತುಗಳಿಗೂ ಇರುವಂತಹ ದೇವರ ಸಂಬಂಧ. ಇಷ್ಟು ಸಂಬಂಧಗಳಿಂದ ದೇವರಿದ್ದಾನೆ ಎಂಬಂತಹ ಚಿಂತನ, ಈ ತತ್ವದ ಮನನ, ಈ ತತ್ವದ ಅನುಸಂಧಾನ, ಇದು ಬಹಳ ಸುಂದರವಾದ. ಅಯಂತೆ ಅಸ್ಮಿ ಹ್ಯರ್ವಾಂಗ್, ನಾನು ನಿನ್ನವನಾಗಿದ್ದೇನೆ, ಇಷ್ಟು ಮಾತ್ರವಲ್ಲ, ಆದರೆ ಅದರ ಜೊತೆಗೆ ನಾನು ನಿನ್ನ ದಾಸನಾಗಿದ್ದೇನೆ ಎನ್ನುವುದು ವಿಶೇಷವಾಗಿ ತಿಳಿಯಬೇಕಾದದ್ದು. ಅದಕ್ಕೆ ಪರಮಾತ್ಮನಿಗೆ ಹೇಳ್ತಾರೆ, ನಾನು ನಿನ್ನ ಕೆಳಗಿದ್ದೇನೆ ಸ್ವಾಮಿ, ನಾನು ನಿನ್ನ ಅರ್ವಾಕ್ ಇದ್ದೇನೆ. ಅರ್ವಾಕ್ ಎನ್ನುವ ಶಬ್ದಕ್ಕೆ ಕೆಳಗೆ, ನೀಚ ಸ್ಥಾನದಲ್ಲಿ, ನೀನು ಎತ್ತರದಲ್ಲಿ, ನಾನು ಕೆಳಗೆ, ನೀನು ಸ್ವಾಮಿ, ನಾನು ದಾಸ, ನೀನು ಗುರು, ನಾನು ಶಿಷ್ಯ, ನೀನು ಉತ್ತಮ, ನಾನು ಅಧಮ, ಸರ್ವಾಧಮ ನಾನು, ನೀನು ಸರ್ವೋತ್ತಮ ನೀನು. ಈ ಸರ್ವೋತ್ತಮ ಸರ್ವಾಧಮರ ಸಂಬಂಧ ನಿನಗೂ ನನಗೂ ಉಂಟು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಅಯಂತೆ ಅಸ್ಮಿ ಉಪಮೇ ಶರ್ವಾಂಗ್. ಈ ಸಂಬಂಧವೇನಿದೆ, ನಾನು ನಿನ್ನ ದಾಸ ನಿಜ, ನಾನು ನಿನ್ಕಿಂತಲೂ ಬಹಳ ಚಿಕ್ಕವ ನಿಜ, ಆದರೆ ನಾನು ನಿನ್ನ ಹತ್ರ ಇದ್ದೇನೆ, ನೀನು ನನ್ನ ಹತ್ತಿರ ಇದ್ದಿ, ಬಹಳ ಹತ್ತಿರ ಇದ್ದಿ. ಇಷ್ಟು ಹತ್ತಿರ ಇದೆಯಲ್ಲ, ನನಗೆ ನಾನು ಹತ್ತಿರವಿಲ್ಲ, ನನ್ಕಿಂತಲೂ ನನಗೆ ನೀನು ಹತ್ತಿರದಲ್ಲಿದ್ದಿ. ಯಾಕೆ ತಿಳಿದಿ? ಈಗ ಈ ಪದಾರ್ಥಕ್ಕೆ ಈ ಪದಾರ್ಥ ಹತ್ತಿರದಲ್ಲಿದೆ, ಇದಕ್ಕಿಂತಲೂ ಹತ್ತಿರದಲ್ಲಿದೆ. ಇದು ಇನ್ನೂ ಹತ್ತಿರ ತಂದ್ರೆ ಎಷ್ಟು ತಂದ್ರೆ ನಾನು ಹತ್ತಿರವಾಗತ್ತೆ? ಇದರ ಕೊನೆಗೆ ಅತೀ ಘನಿಷ್ಠವಾದ ಸಂಯೋಗವಾದರೆ ಹತ್ತಿರವಾಗತ್ತೆ. ಆದರೆ ಇದಕ್ಕೂ ಹತ್ತಿರವಾದದ್ದು ಯಾವುದು ಅಂದ್ರೆ ಇದರ ಒಳಗಿರುವುದು ಇದಕ್ಕೂ ಹತ್ತಿರ. ಇದಕ್ಕೂ ಹತ್ತಿರ ಯಾವುದು ಅಂದ್ರೆ ಅದರ ಒಳಗಿದ್ದದ್ದು ಅದಕ್ಕೂ ಹತ್ತಿರ. ಹಾಗಾಗಿ ದೇವರಿಗೆ ನನಗೆ ನಾನು ಹತ್ತಿರ ಇಲ್ಲ. ಯಾಕೆಂದ್ರೆ ನಾನು ಇದ್ದಲ್ಲಿ ಇದ್ದೇನೆ ಅಷ್ಟೇನೆ, ನನ್ನೊಳಗೆ ನಾನಿಲ್ಲ, ನನ್ನೊಳಗೆ ದೇವರಿದ್ದಾನೆ. ನನ್ನೊಳಗೆ ದೇವರಿದ್ದದ್ದರಿಂದ ದೇವರು ಅತಿಯಾದ ಹತ್ತಿರದಲ್ಲಿ ಬಂದ. ಎಷ್ಟು ಹತ್ತಿರ ಬಂದ ಅಂದ್ರೆ ಲೆಕ್ಕವಿಲ್ಲ. ಅದಕ್ಕಿಂತಲೂ ಹತ್ತಿರದಲ್ಲಿ ಇನ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಹತ್ತಿರದಲ್ಲಿ ಬಂದ ಪರಮಾತ್ಮ. ಹಾಗಾಗಿ ಆ ಶಬ್ದವನ್ನು ಹೇಳುತ್ತದೆ ಉಪವರ್ತಮಾನ, ಉಪವಿದ್ಯಮಾನ, ಸಮೀಪೇ ವಿದ್ಯಮಾನ, ಹತ್ತಿರದಲ್ಲಿ ಇರುವವನು. ನಾನು ನಿನ್ನವನು, ನೀನು ನನ್ನ ಹತ್ತಿರ, ನಾನು ನಿನ್ನ ಕೆಳಗೆ. ಈ 3 ಸಂಬಂಧಗಳು ನೋಡ್ರಿ. ನಾನು ನಿನ್ನವ, ಎಲ್ಲಾ ಸಂಬಂಧಗಳು ಸೇರಿತು. ಉಪಮೆ, ನೀನು ನನ್ನ ಅತ್ಯಂತ ಹತ್ತಿರದಲ್ಲಿದ್ದಿ. ಅರ್ವಾಕ್, ನಾನು ನಿನ್ನ ಕೆಳಗಡೆ ಇದ್ದೇನೆ, ದಾಸನಾಗಿದ್ದೇನೆ. ಆದ್ದರಿಂದಲೇ ನೀನು ನನ್ನ ಬಿಂಬ, ನಾನು ನಿನ್ನ ಪ್ರತಿಬಿಂಬ. ಈ ಬಿಂಬ ಪ್ರತಿಬಿಂಬ ಭಾವದಲ್ಲಿರುವಂತಹ ಏನೊಂದು ಸಾದೃಶ್ಯದ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅನ್ನ ಉಪ ಎಂಬ ಶಬ್ದ ಗುಣತಃ ಉಪ, ಸಮೀಪದಲ್ಲಿ, ಯಾವುದಕ್ಕಿಂತಲೂ ಜಡವಸ್ತುಗಳಿಗಿಂತಲೂ ಅಥವಾ ದೈತ್ಯರಿಗಿಂತಲೂ, ಜಡವಸ್ತುಗಳಿಗಿಂತಲೂ ಚೇತನರು ಪರಮಾತ್ಮನಿಗೆ ಹತ್ತಿರ, ದೈತ್ಯರಿಗಿಂತಲೂ ಅರ್ಥಾತ್ ತಾಮಸರಿಗಿಂತಲೂ ಅಧಮ ಜೀವರಿಗಿಂತಲೂ ಉತ್ತಮ ಜೀವರು ಪರಮಾತ್ಮನಿಗೆ ಹತ್ತಿರ, ಕ್ವಾಲಿಟೇಟಿವ್ಲಿ ಹತ್ತಿರ. ಪ್ರತೀಚೀನ ಅಂದ್ರೆ ಏನರ್ಥ? ಪ್ರತೀಚೀನ ಅಂತ ನಮ್ಮ ಶಬ್ದಕ್ಕೆ ಈ ಶಬ್ದದ ನಿಷ್ಪತ್ತಿಯನ್ನು ತಿಳ್ಕೊಂಡ್ರೆ ಸರಳವಾಗಿ ಅರ್ಥವಾಗತ್ತೆ, ಬಹಳ ಸುಂದರವಾದ ಅರ್ಥವಾಗುತ್ತೆ. ಪ್ರಾಕ್ ಅಂದ್ರೆ ಮೊದಲು, ಪ್ರಾಚೀನ ಅಂದ್ರೆ ಮೊದಲಿಗಿದ್ದ. ಹಾಗೆ ಪ್ರತ್ಯಕ್ ಅಂದ್ರೆ ಒಳಗಡೆ, ಪ್ರತೀಚೀನ ಅಂದ್ರೆ ಒಳಗೆ ಇರುವ. ಪ್ರತೀಚೀನ ಪರಮಾತ್ಮ, ಹೇ ಭಗವನ್ ನೀನು ಪ್ರತೀಚೀನ, ನನಗೆ ನೀನು ಒಳಗಿನವ. ಈ ಜಗತ್ತೆಲ್ಲ ಹೊರಗಿನದು, ಇದಕ್ಕೆ ಪರಾಕ್ ಅಂತಾರೆ. ಪರಾಕ್ ಅಂದ್ರೆ ನನ್ನಿಂದ ಹೊರಗಾದದ್ದು, ನನ್ನಿಂದ ಬಾಹಿರವಾದದ್ದು. ಬಾಹ್ಯವಾದ ವಸ್ತುವಿಗೆ ಪರಾಕ್ ಅಂತ ಕರೀತಾರೆ. ಬಾಹ್ಯವಾದ ವಸ್ತುವಿಗೆ
ಪರಾಕ್ ಅಂತ ಕರೀತಾರೆ. ಪರಾಚೀನ ಅಂತಂದ್ರೆ ಹೊರಗಿನದು, ಪ್ರತ್ಯಕ್ ಅಂದ್ರೆ ಒಳಗಡೆ, ಪ್ರತೀಚೀನ ಅಂದ್ರೆ ಒಳಗಿನದು. ನನಗೆ ಯಾವುದು ಹೊರಗಿನದು? ನನ್ನ ದೇಹದ ಹೊರಗಿನ ಈ ಮೈಕು ಹೊರಗಿನದು, ಬಟ್ಟೆ ಹೊರಗಿನದು, ಟೇಬಲ್ ಹೊರಗಿನದು, ಮನೆ ಹೊರಗಿನದು, ಎಲ್ಲ ಹೊರಗಿನದು. ನನ್ನ ಪಾಲಿಗೆ ಇದೆಲ್ಲ ಹೊರಗಿನ. ಪ್ರತ್ಯಕ್ ಯಾವುದು? ದೇಹ, ದೇಹದ ಒಳಗಿದ್ದದ್ದೆಲ್ಲ ಪ್ರತೀಚೀನ. ಕದಾಚಿತ್ ದೇಹವೂ ಪರಾಕ್ ಆಗ್ತದೆ. ವಿವಕ್ಷ ನಮ್ಮ ತಿಳುವಳಿಕೆಯಂತೆ ನಾವು ಪರಾಕ್ ಅಂತ ಹೇಳಬಹುದು. ಹೊರಗಿನದು ದೇಹ, ಹೊರಗಿನದು ಯಾವುದಕ್ಕೆ ಹೊರಗಿನದು? ಮನಸ್ಸಿಗೆ ಹೊರಗಿನದು. ಮನಸ್ಸಿಗೆ ದೇಹ ಹೊರಗಿನದು. ಹಾಗಾದ್ರೆ ಒಳಗಿನದು ಯಾವುದು? ಮನಸ್ಸು. ಮನಸ್ಸಿಗೆ ಒಳಗಿನದು ಯಾವುದು? ಆತ್ಮ. ಆತ್ಮನಿಗೆ ಒಳಗಿನದು ಯಾವುದು? ಪರಮಾತ್ಮ. ಹಾಗಾಗಿ ಜಗತ್ತು, ಜಗತ್ತಿನಲ್ಲಿ ದೇಹ, ದೇಹದೊಳಗೆ ಮನಸ್ಸು, ಮನಸ್ಸಿನೊಳಗೆ ಆತ್ಮ, ಆತ್ಮನಲ್ಲಿ ಪರಮಾತ್ಮ. ಆ ಪರಮಾತ್ಮ ಪ್ರತೀಚೀನ. ಸೊ ದ ಲಾಸ್ಟ್ ಪ್ರತೀಚೀನ ಅಂದ್ರೆ ದೇವರು. ಯಾಕಂದ್ರೆ ದೇವರೊಳಗೆ ಇನ್ಯಾರು ಇಲ್ಲ. ಇಲ್ಲ ಅಂದ್ರೆ ಇದ್ದಾರೆ, ಎಲ್ಲ ಇದ್ದಾರೆ, ಆದರೆ ಅವನೊಳಗಿನವರು ಅಂತನ್ನುವುದಾಗಿಲ್ಲ. ಅವನಿಗೆ ಆಶ್ರಯವಾಗಿದ್ದಾರೆ, ಆದ್ದರಿಂದ ಇದ್ದಾರೆ. ಪ್ರತೀಚೀನ ಅಂತರ್ಯಾಮಿಯಾಗಿದ್ದು, ಒಳಗಿದ್ದು, ಒಳಗಿನವನಾಗಿದ್ದು, ಒಳಗಿನ ಎಲ್ಲ ಶಕ್ತಿಗಳನ್ನು ಪ್ರೇರಿಸುವವನಾಗಿದ್ದು ಪರಮಾತ್ಮ ನಮ್ಮನ್ನು ನಿಯಮನ ಮಾಡ್ತಾನೆ. ಅಂತಹ ಪರಮಾತ್ಮ ಭಗವಂತ ಇಷ್ಟಾಗಿದ್ರೂ ನಾವು ಮಾಡಿದ ಅಪರಾಧಗಳನ್ನ, ನಾನು ಮಾಡಿದೆ ಎಂದು ಹೇಳಿಕೊಳ್ಳುವ ಮಾತುಗಳನ್ನ ಪರಮಾತ್ಮ ಸಹಿಸ್ತಾನೆ. ಆದ್ದರಿಂದ ಸಹುರೇ ಪ್ರತೀಚೀನ ಸಹುರೇ ವಿಶ್ವಧಾಯ. ಆದ್ದರಿಂದ ಭಗವಂತ ಪ್ರತೀಚೀನವೂ ಹೌದು, ಸಹುರಿಯೂ ಹೌದು, ಎಲ್ಲವನ್ನು ಸಹನೆ ಮಾಡ್ತಾನೆ. ಅದೂ ನಿಜ. ಇದು ದೇವರಿಗೆ ಅನಿವಾರ್ಯವಾಗಿದೆ. ದೇವರು ಒಂದೇ ಕ್ಷಣ ನಾನು ಮಾಡಿಸಿದ ಕರ್ಮವನ್ನ ನನ್ನದು ಅಂತ ಹೇಳ್ರಿ, ನೀವು ಅಂತ ಹೇಳಬೇಡ್ರಿ, ಹೇಳುವುದಾಗಿದ್ರೆ ನಾನು ನಿಮ್ ಜೊತೆಗೆ ಮಾತಾಡುವುದಿಲ್ಲ, ನಿಮ್ಮನ್ನ ಬಿಟ್ಬಿಟ್ಟೆ ಅಂತ ಪರಮಾತ್ಮ ನಮ್ಮನ್ನ ಡೆಸರ್ಟ್ ಮಾಡಿ ಅಸ್ತಿತ್ವವೇ ನಮಗಿಲ್ಲ. ಪರಮಾತ್ಮ ಯಾವ ಕಾರಣಕ್ಕೂ ನಮ್ಮನ್ನ ತಲಾಕ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಯಾವ ಕಾರಣಕ್ಕೂ ನಮ್ಮನ್ನ ಡಿವೋರ್ಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಯಾವ ಕಾರಣಕ್ಕೂ ನಮ್ಮನ್ನ ಬಿಟ್ಟು ಬಿಡುವುದು ಸಾಧ್ಯವಿಲ್ಲ. ಬಿಟ್ಟರೆ ನಾವು ಯಾರೂ ಇರುವುದಿಲ್ಲ ಅನ್ನುವುದಕ್ಕಾಗಿ ಭಗವಂತ ಅನಂತ ಅಪಾರ ಸೀಮಾತೀತ ಸಹನೆ. ಪರಮಾತ್ಮ ಸೀಮಾತೀತ ಸಹನೆ. ವಿಶ್ವಧಾಯ. ವಿಶ್ವಧಾಯ ಅಂತ ನಮ್ಮ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವಿದೆ. ವಿಶ್ವಧಾಯ ಅಂದ್ರೆ ಏನು? ವಿಶ್ವವನ್ನು ಧಾರಣ ಮಾಡಿದವ, ಇಡೀ ಜಗತ್ತನ್ನು ಧಾರಣ ಮಾಡಿದವ. ಒಂದು ಇಡೀ ಜಗತ್ತನ್ನು ಧಾರಣ ಮಾಡಿದ್ದಾನೆ ಪರಮಾತ್ಮ. ಯಾವ ಯಾವ ವಸ್ತು ಹೇಗೆ ಇರಬೇಕು? ನಿಂತದ್ದೇ ಇರಬೇಕು, ಮಲಗಿದ್ದೇ ಇರಬೇಕು, ತಿರುಮುರುವಾಗೇ ಇರಬೇಕು, ಅಡ್ಡವಾಗೇ ಇರಬೇಕು, ಉದ್ದವ, ಯಾವ್ದು ಹೇಗೆ ಇರಬೇಕು ಹಾಗಾಗೇ ಇರಬೇಕು ಅನ್ನುವಾಗ ವ್ಯವಸ್ಥೆಯನ್ನ ಮಾಡಿದ ಭಗವಂತ ಇವನು ವಿಶ್ವಧಾಯ. ಧಾಯಿ ಧಾರಣ ಪೋಷಣಯೋಹೋ. ಪರಮಾತ್ಮ ಧಾರಣ ಮಾಡ್ತಾನೆ, ಇಡೀ ಜಗತ್ತನ್ನು ಧಾರಣ ಮಾಡ್ತಾನೆ, ಇಡೀ ಜಗತ್ತನ್ನ ಪೋಷಣೆ ಮಾಡ್ತಾನೆ ಭಗವಂತ. ಬಹಳ ಸ್ವಾರಸ್ಯವಾಗಿದೆ. ಎಲ್ಲ ವಸ್ತುಗಳಿಗೆ ಒಂದು ಪೋಷಣೆ ಇದೆ. ಎಲ್ಲ ವಸ್ತುಗಳಿಗೆ ಒಂದು ಚೇತನವೋ ಅಚೇತನವೋ, ಚೇತನಕ್ಕೆ ಒಂದು ಆಹಾರವಿದೆ, ಅಚೇತನಕ್ಕೆ ಒಂದು ವ್ಯವಸ್ಥೆ ಇದೆ, ಲಾ ಇದೆ. ಆ ಲಾಯಿನಿಂದ, ಒಂದು ನಿಯತಿಯಿಂದಾಗಿ ಜಡದ ರಕ್ಷಣೆ, ಆಹಾರಾದಿಗಳಿಂದಾಗಿ ಚೇತನನ ರಕ್ಷಣೆ. ಪೋಷಣೆ ಎರಡು ವಿಧವಾದದ್ದು. ನಾನು ಹೊಟ್ಟೆಗೆ ಹಾಕಿಕೊಂಡ್ರೆ ನಾನು ಪೋಷಣೆ, ನನ್ನ ಪೋಷಣೆ ಆಗುವುದು ಹೊಟ್ಟೆಗೆ ಹಾಕಿಕೊಂಡಾಗ ಮಾತ್ರ. ಇದು ತಿಳ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇದ್ದೆ. ಜೀವ ಸಣ್ಣ ಹುಳಕ್ಕೂ ಕೂಡ ಒಂದು ಆಹಾರ ಹೊಟ್ಟೆಗೆ ಸಿಕ್ಕರೆ ಮಾತ್ರ ಅದು ಪೋಷಣೆ ಆಗುತ್ತೆ, ಇಲ್ಲದಿದ್ರೆ ಪೋಷಣೆ ಇಲ್ಲ. ಹೌದು? ಇದು ಚೇತನದಿಗೆ ಈ ವಿಧವಾದ ಹೊಟ್ಟೆಗೆ ಆಹಾರ ಬಿದ್ದರೆ ಮಾತ್ರ ಪೋಷಣೆ ಎನ್ನುವುದಾದರೆ, ಆದರೆ ಅಚೇತನಗಳಿಗೂ ಒಂದು ಪೋಷಣೆ ಉಂಟು, ಅಚೇತನಗಳಿಗೂ ಒಂದು ಪೋಷಣೆ ಉಂಟು. ಆ ಪೋಷಣೆ ಬೇರೆ ಬೇರೆ ವಿಧವಾದದ್ದು. ಈ ಕಂಬ ಇದೆ, ಇದಕ್ಕೆ ಪೋಷಣೆ ಅಂದ್ರೆ ಏನು? ಆ ಪೋಷಣೆ ಅಂದ್ರೆ ಅದರೊಳಗಿರುವಂತಹ ಒಂದು ಪರಮಾಣುವನ್ನು ಆರಂಭ ಮಾಡಿಕೊಂಡ ಈ ಸಂಪೂರ್ಣವಾದ ಕಂಬಕ್ಕೆ ಬೇಕಾಗಿರುವ ಏನೇನು ನಿಯಮಗಳಿವೆ, ಯಾವ ನಿಯತಿಯಿಂದಾಗಿ ಇದು ಈ ಆಕಾರದಲ್ಲಿ ಬಂತೋ ಆ ನಿಯತಿಯನ್ನ ಬ್ರೀಚ್ ಮಾಡದೆ, ಆ ನಿಯಮಗಳನ್ನ ಭಂಗಗೊಳಿಸದೆ, ಆ ನಿಯಮವನ್ನು ಹಾಗೇ ಇಂಟ್ಯಾಕ್ಟ್ ಇಟ್ಟರೆ ಅದು ಬದುಕಿರ್ತದೆ, ಅದರ ಪೋಷಣೆ ಆಗ್ತದೆ. ಇಲ್ಲಿ ಅದರದ ಪೋಷಣೆ ಆಗುದಿಲ್ಲ. ಹಾಗಾಗಿ ಎಲ್ಲ ಜಡವಸ್ತುಗಳಿಗೂ ತತ್ತತ್ ಕಾಲದಲ್ಲಿ ಆಯಾ ವಿಧವಾದಂತಹ ಪೋಷಣೆಗಳುಂಟು. ಹಾಗಾಗಿ ಆ ಪೋಷಣೆಗಳನ್ನು ಭಗವಂತ ಮಾಡುವವನು, ಪರಮ ಮಾಡುವವನು ಭಗವಂತ. ಆದ್ದರಿಂದ ಭಗವಂತನಿಗೆ ಹೇಳ್ತಾರೆ ವಿಶ್ವಧಾಯ. ಇದು ಕೇವಲ ಜೀವಧಾಯ ಅಲ್ಲ,
ವಿಶ್ವಧಾಯ, ಇಡೀ ಜಗತ್ತನ್ನೇ ಧಾರಣೆ ಮಾಡ್ತಾನೆ, ಇಡೀ ಜಗತ್ತನ್ನೇ ಪೋಷಣೆ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಮನ್ಯೋ ವಜ್ರಿನ್ ಅಭಿಮಾಮಾವವೃತ್ಸ್ವ ಹನಾವದಸ್ಯೂ ಋತಬೋಧ್ಯಾಪೇಹೇ. ವೇದ ಹೇಳುತ್ತದೆ, ಮನ್ಯೋ ವಜ್ರಿನ್ ಅಭಿ ಮಾಂ ಆವವೃತ್ಸ್ವ ಹನಾವದಸ್ಯೂ ಋತಬೋಧ್ಯಾಪೇಹೇ. ತಾತ್ಪರ್ಯವೇನು ಅಂತಂದ್ರೆ, ನಾನು ನೀನು ಕೂಡಿ ಪರಮಾತ್ಮ ನಮ್ಮ ಶತ್ರುಗಳನ್ನ ನಾವು ಹೊಡೆಯೋಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಷ್ಟೊತ್ತಿನವರೆಗೆ ಜಹಿ ಶತ್ರುನ್, ನೀನು ಸಂಹಾರ ಮಾಡು ಅಂತ ದೇವರಿಗೆ ಕೇಳ್ತಾ ಇದ್ದ. ಈಗ ದೇವರಿಗೆ ಹೇಳ್ತಾನೆ, ನಾನು ನೀನು ಕೂಡಿ ಶತ್ರುಗಳನ್ನು ಕೊಲ್ಲೋಣ. ಈಗ ಇಷ್ಟೊತ್ತಿನವರೆಗೆ ಒಂದು ಹೆಜ್ಜೆ ಇತ್ತು, ಈಗ 2 ಹೆಜ್ಜೆಗಳು ಬಂತು. ಇಷ್ಟೊತ್ತಿನವರೆಗೆ ಒಂದೇ ಹೆಜ್ಜೆ ಇತ್ತು, ಈಗ 2 ಹೆಜ್ಜೆ ಬಂತು. ಸಾಧನ ಮಾರ್ಗದಲ್ಲಿ 1 ಹೆಜ್ಜೆಯೋ 2 ಹೆಜ್ಜೆಯೋ? ನಾನೊಬ್ಬನೇ ಹೆಜ್ಜೆ ಇಡಬೇಕೆ, ನನ್ನ ದೇವರ ಜೊತೆಗೆ ದೇವರು ಇಡಬೇಕೆ, ಅಥವಾ ದೇವರೊಬ್ಬನೇ ಹೆಜ್ಜೆ ಇಡಬೇಕೆ, ಅವನ ಜೊತೆಗೆ ನಾನೂ ಇಡಬೇಕೆ? ಸಾಧನ ಪಥದಲ್ಲಿ ಹೆಜ್ಜೆಗಳು 1, 2. ಮನ್ಯೋ ವಜ್ರಿನ್ನಭಿಮಾಮಾವವೃತ್ಸ್ವಹನಾವದಸ್ಯೋ ಋತಬೋಧ್ಯಾಪೇ. ಪರಮಾತ್ಮ, ನನ್ನನ್ನ ನೀನು ಅಭಿವರ್ಧನ ಮಾಡು. ಮನ್ಯೋ ವಜ್ರಿನ್ ಅಭಿ ಮಾಂ ಆವವೃತ್ಸ್ವ, ಮಾಂ ಅಭಿ ಆವವೃತ್ಸ್ವ, ನೀನು ನನ್ನನ್ನ ಅಭಿವರ್ಧನ ಮಾಡು. ಏನು ಅಭಿವರ್ಧನ ಮಾಡುವುದು? ನಮ್ಮನ್ನು ಬೆಳೆಸುವುದು ಅಂತನ್ನುವುದಕ್ಕೆ ಅರ್ಥ ಏನು? ನಮ್ಮನ್ನು ಬೆಳೆಸುವುದು ಅಂತನ್ನುವುದಕ್ಕೆ ಹೊಟ್ಟೆಗೆ ಹಾಕಿ ಬಟ್ಟೆಗೆ ಹಾಕಿ ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಸ್ಥೂಲ ಲಟ್ಟರನ್ನಾಗಿ ಮಾಡಬೇಕು ಅಂತ ಅರ್ಥವಾ? ಅಥವಾ ಇನ್ನೇನರ್ಥ? ನಾವು ಐಹಿಕವಾದ ಲೌಕಿಕವಾದ ಐಶ್ವರ್ಯವನ್ನು ಗಳಿಸಿ ಶ್ರೀಮಂತರಾಗಬೇಕು ಅಂತನ್ನುವುದಕ್ಕೆ ಭಗವಂತನಿಗೆ ಪ್ರಾರ್ಥನೆಯೇ ಇದು? ಅಥವಾ ದೊಡ್ಡ ಅಧಿಕಾರವನ್ನು ಪಡೆದು ನಾನು 100 ಜನರ ಮೇಲೆ ನನ್ನ ಅಧಿಕಾರವನ್ನ ಸ್ಥಾಪನೆ ಮಾಡುವಂತೆ ಆಗಲಿ, ಅದು ನನ್ನ ಪ್ರಾರ್ಥನೆಯೋ? ಇಲ್ಲಿ ಏನು ಭಗವಂತನಿಗೆ ಬೇಡಿದ್ದು? ಮಾಂ ಅಭಿ ಆವವೃತ್ಸ್ವ, ನನ್ನನ್ನ ನೀನು ಅಭಿವರ್ಧನಗೊಳಿಸು, ಹೆಚ್ಚು ಮಾಡು ಅನ್ನುವುದಕ್ಕೆ ಪ್ರಾರ್ಥನೆ ಮಾಡಿದ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಭಗವಂತ, ನೀನು ನನ್ನನ್ನ ಅಭಿವರ್ಧನ ಮಾಡು, ಅಭಿವೃದ್ಧಗೊಳಿಸು, ನಾನು ನೀನು ಇಬ್ಬರು ಸೇರಿ ನಮ್ಮ ಶತ್ರುಗಳನ್ನ ನಾವು ಸಂಹಾರ ಮಾಡೋಣ. ಪರಮಾತ್ಮ ನಮ್ಮನ್ನ ಎಲ್ಲಿಯವರೆಗೆ ಶಕ್ತಿಯನ್ನು ಕೊಟ್ಟು, ಶಕ್ತಿಯನ್ನು ತುಂಬಿ, ಆ ಇದ್ದ ಯೋಗ್ಯತೆಯನ್ನ ಶಕ್ತಿಯನ್ನ ಪ್ರಚೋದನೆ ಮಾಡಿ ಕಾರ್ಯಕಾರಿಯನ್ನಾಗಿ ಮಾಡೋದಿಲ್ಲ, ಅಲ್ಲಿಯವರೆಗೆ ಆ ಯಾವ ಲೇಟೆಂಟ್ ಶಕ್ತಿಗಳು ಕೂಡ, ಗುಪ್ತ ಅವ್ಯಕ್ತ ಸುಪ್ತವಾದ ಶಕ್ತಿಗಳು ಕೂಡ ಯಾವ ಕೆಲಸಕ್ಕೂ ಬರುವುದಿಲ್ಲ. ಆ ಶಕ್ತಿ ಇದ್ದರೂ ಇಲ್ಲದೆ ಇದ್ದ ಹಾಗೆ. ಶಕ್ತಿ ಎಲ್ಲ ಇದೆ, ಬೇಕಾದಷ್ಟೇ ಶಕ್ತಿ ಇದೆ, ಅದು ಕಾರ್ಯಕಾರಿಯಾಗಬೇಕಲ್ಲ. ಕಾರ್ಯಕಾರಿಯಾಗದೆ ಇದ್ರೆ ಆ ಶಕ್ತಿ ಇದ್ದೇನ್ ಪ್ರಯೋಜನ? ಗಂಧದ ಕೊರಡು ಮನೆಯಲ್ಲಿದೆ, ಒಳ್ಳೆ ಗಂಧದ ಕೊರಡು ಮನೆಯಲ್ಲಿದೆ. ಆದರೆ ಘೃಷ್ಟಂ ಘೃಷ್ಟಂ ಪುನರಪಿ ಪುನಃ ಚಂದನಂ ಚರ್ವಿತೇನ, ಅದನ್ನ ಚೆನ್ನಾಗಿ ಘರ್ಷಣ ಮಾಡೋದರಿಂದ ತಿಕ್ಕಿ 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 ಅದನ್ನು ಗಂಧ ಬರುತ್ತೆ, ಗಂಧ ವಾಸನೆ ಬರುತ್ತೆ, ಚೆನ್ನಾಗಿ ಪರಿಮಳ ಬರುತ್ತದೆ. ಇಲ್ಲದೆ ಇದ್ರೆ ಅದು ಏನಾಗುವುದಿಲ್ಲ, ಅದರಲ್ಲಿ ಏನು ಕ್ರಿಯೆ ಆಗುವುದಿಲ್ಲ. ಹಾಗಾಗಿ ಅದು ಅವ್ಯಕ್ತವಾಗಿರುವ ಗಂಧವನ್ನ ವ್ಯಕ್ತ ಮಾಡುವುದಕ್ಕಾಗಿ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನ ಹಾಗೆ ನಮ್ಮಲ್ಲಿರುವ ಅವ್ಯಕ್ತವಾಗಿರುವ ಶಕ್ತಿಯನ್ನ ವ್ಯಕ್ತಗೊಳಿಸುವುದಕ್ಕಾಗಿ ಭಗವಂತನ ಒಂದು ಸನ್ನಿಧಾನ, ಪರಮಾತ್ಮನ ಒಂದು ಅಭಿವರ್ಧನ ಮಾಡುವಂತಹ ಒಂದು ಕಾರ್ಯ, ಪ್ರಚೋದನೆ ಮಾಡುವಂತಹ ಒಂದು ಕಾರ್ಯ ಇದು ಆಗಬೇಕು. ಆ ಪರಮಾತ್ಮ ನಮ್ಮನ್ನ ಪ್ರಚೋದನೆ ಮಾಡದೇ ಇದ್ರೆ ನಮ್ಮ ಬುದ್ಧಿ ಸುಪ್ತ, ನಮ್ಮ ಶಕ್ತಿ ಸುಪ್ತ, ನಮ್ಮ ಎಲ್ಲ ಯೋಗ್ಯತೆ ಅವ್ಯಕ್ತ, ಯಾವುದು ಕಣ್ಣಿಗೆ ಕಾಣದೇ ಇದ್ದಂತೆ ಮಾಯವಾಗಿರುತ್ತದೆ, ಯಾವ ಪ್ರಯೋಜನವೂ ಇಲ್ಲ. ಎಂಥ ಭಯಾನಕ ಮನುಷ್ಯನು ಮಲಗಿದಾಗ ಏನು ಭಯಾನಕ? ಏನಲ್ಲ. ಯಾಕೆ? ಅವನ ಭಯಾನಕವಾದ ಶಕ್ತಿ ಏನಿದೆ ಎಲ್ಲ ಮಲಗಿ ಹೋಗಿದೆ. ಹಾಗಾಗಿ ಏನಿಲ್ಲ, ಒಳ್ಳೆ ಬುದ್ಧಿವಂತ. ಅವನ ಮಲಗಿದಾಗ ಅವನೇನು ಬುದ್ಧಿವಂತ ಅಲ್ಲ. ಬುದ್ಧಿ ಇದೆ, ಸುಪ್ತವಾಗಿದೆ, ಅವ್ಯಕ್ತವಾಗಿದೆ, ಕಾಣದೇ ಹೋಗಿದೆ, ಪ್ರಕಟವಾಗದೇ ಹೋಗಿದೆ. ಅಂತಹ ಬುದ್ಧಿ ಅದಲ್ಲ. ಹಾಗಾದರೆ ಇದ್ದ ಬುದ್ಧಿಯನ್ನು ಪ್ರಕಟ ಮಾಡುವ, ಇದ್ದ ಶಕ್ತಿಯನ್ನು ಹೊರಗೆ ತರುವ, ಇದ್ದಂತಹ ಸಾಮರ್ಥ್ಯವನ್ನು ಹೊಮ್ಮಿಸುವಂತಹ ಭಗವಂತನ ಪ್ರಚೋದನೆ, ಪ್ರೇರಣೆ ಇದು ಅತ್ಯಂತ ಅವಶ್ಯಕ. ಭಗವಂತನಿಗೆ ನಾವೇನು ಅಲ್ಲ, ಇಲ್ಲಿಯವರೆಗೆ ನಾವೇನಲ್ಲ ಅದನ್ನು ಮಾಡುವುದಕ್ಕೆ ದೇವರನ್ನ ಬೇಡಲಿಕ್ಕೆ ಆಗುವುದಿಲ್ಲ, ಬೇಡಬಾರದು ಕೂಡ. ಯಾಕೆ? ನಮ್ಮಲ್ಲಿ ಎಲ್ಲ ಇದೆ, ಏನಿದೆ ಅದಿದೆ, ಏನಿಲ್ಲ ಅದಿಲ್ಲ, ಎಂದಿಗೂ ಬರುವುದಿಲ್ಲ.
ಹಾಗಾದರೆ ಅಭಿವರ್ಧನ ಮಾಡುವುದು ಅಂದ್ರೆ ಏನು? ಕೇವಲ ಪ್ರಕಟವಾಗುವಂತೆ ಮಾಡುವುದು. ನಮ್ಮ ಉಪನಿಷತ್ತಿನ ತತ್ವಜ್ಞಾನದಲ್ಲಿ, ಉಪನಿಷತ್ತಿನ ದರ್ಶನದಲ್ಲಿ ಹೊಸದಾಗಿ ಗಳಿಸುವುದು ಸಾಧನೆಯಲ್ಲಿಲ್ಲ. ಹೊಸದಾಗಿ ಗಳಿಸುವುದು ಏನೂ ಇಲ್ಲ, ಝೀರೋ. ಇದ್ದದ್ದನ್ನು ಪ್ರಕಟ ಮಾಡುವುದು ಮಾತ್ರ, ಇದ್ದದ್ದನ್ನು ಪ್ರಕಟ ಮಾಡುವುದು ಮಾತ್ರ. ಉದಾಹರಣೆಗೆ ಒಂದು ಸಣ್ಣ ಬೀಜವನ್ನು ಬಿತ್ತುತ್ತೇವೆ. ಎಷ್ಟು ಸಣ್ಣ ಬೀಜ ಅಂದ್ರೆ, ದೊಡ್ಡದಾದ ಆಲದ ಮರ ಬೆಳೀತದೆ, ದೊಡ್ಡದಾದ ಅಶ್ವತ್ಥ ವೃಕ್ಷ ಬರ್ತದೆ. ಆ ಗಿಡ ಬರುವುದಕ್ಕೆ ಒಂದು ಸಣ್ಣ ಬೀಜ, ಸಣ್ಣ ಬೀಜ ಅಂದ್ರೆ ಒಂದು ಇಷ್ಟು ಕಾಳಿರ್ತದೆ. ಆ ಕಾಳನ್ನ ಒಡೆದ್ರೆ ಅದರಲ್ಲಿ ಸಣ್ಣ 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 ಧಾನಗಳು, ಆ ಧಾನಗಳೇನಿವೆಯೋ ಅವುಗಳಿಂದ ಗಿಡ ಬರ್ತದೆ, ಮರವಾಗ್ತದೆ. ಅಂತ ಸಣ್ಣದಾದ ಬೀಜವೇನಿದೆ ಅದನ್ನು ಬಿತ್ತಿದಾಗ ಮರವಾಗ್ತದೆ. ಆ ಸಣ್ಣ ಬೀಜದಲ್ಲೇನೆ ಸಮಗ್ರ ವೃಕ್ಷವೆಲ್ಲ ತುಂಬಿಕೊಂಡಿದೆ, ಎಲ್ಲ ವೃಕ್ಷ ಅದರಲ್ಲಿ. ಅದನ್ನ ಬೆಳೆಸುವುದು ಮಾತ್ರ ನಮ್ಮಿಂದ ಆಗದು, ಅದನ್ನ ಬೆಳೆಸುವುದು ಮಾತ್ರ ನಮ್ಮಿಂದ ಆಗದು. ಬೆಳೆಸುವುದು ಅಂದ್ರೆ ಹೊರಗಿನಿಂದ ತರುವುದಲ್ಲ, ಇದ್ದದ್ದೆಲ್ಲ ಶಕ್ತಿ ಒಳಗಡೆ ಇದೆ, ತುಂಬಿಕೊಂಡಿದೆ. ತುಂಬಿಕೊಂಡು ಇರುವ ಶಕ್ತಿಯನ್ನು ಹೊರಗೆ ಹಾಕುವ ಕೆಲಸ ಮಾತ್ರ ನಾವು ಮಾಡ್ತಾ ಇದ್ದದ್ದು. ಬೀಜವನ್ನು ಬಿತ್ತುವುದು, ಅದಕ್ಕೆ ಬೆಳೆಯನ್ನ ನೀರು ಹಾಕುವುದು, ಅಥವಾ ಗೊಬ್ಬರ ಏನು ಮಾಡಿದ್ರು ಇದ್ದ ಶಕ್ತಿಯನ್ನು ವ್ಯಕ್ತ ಮಾಡ್ತೀರಿ ಹೊರತು ನೀವು ಮಾವಿನ ಬೀಜವನ್ನು ಬಿತ್ತಿ ಅದಕ್ಕೆ ಬೇವಿನ ರಸ ಬರಲಿ ಅಂದ್ರೆ ಆಗುದಿಲ್ಲ. ಬೇವಿನ ಬೀಜವನ್ನು ಬಿತ್ತಿ ಅದಕ್ಕೆ ಗೊಬ್ಬರ ಹಾಕ್ತೀನಿ ಅದು ಮಾವಿನ ಹಣ್ಣು ಕೊಡ್ಲಿ ಅಂತಂದ್ರೆ ಆಗುದಿಲ್ಲ. ಇದ್ದದ್ದು ಪ್ರಕಟವಾಗ್ತದೆ, ಇಲ್ಲದೆ ಇದ್ದದ್ದು ಪ್ರಕಟವಾಗುವುದಿಲ್ಲ. ಹಾಗೆ ನಮ್ಮಲ್ಲಿ ಇದ್ದದ್ದೇ ಅದನ್ನ ಅಭಿವರ್ಧನ ಮಾಡು ಅಂದ್ರೆ ಹೆಚ್ಚು ಮಾಡು ಅಂತ ಅರ್ಥದಲ್ಲ, ಪ್ರಕಟಗೊಳಿಸು ಅಂತನ್ನುವ ಅರ್ಥದಲ್ಲಿ, ಪ್ರಕಟಗೊಳಿಸು ಎನ್ನುವ ಅರ್ಥದಲ್ಲಿ. ಇದು ದಾರ್ಶನಿಕರ ಮಾತಿದು, ಉಪನಿಷತ್ತಿನ ಋಷಿಗಳ ಮಾತು. ಹಾಗಾಗಿ ಆ ಋಷಿಗಳು ಎಂದೆಂದಿಗೂ ಕೂಡ ಯಾವ ಜೀವನಿಗೂ ಹೊಸದು ಬಂತು ಎನ್ನುವುದನ್ನು ಒಪ್ಪುವುದಿಲ್ಲ, ಇದ್ದದ್ದು ಪ್ರಕಟವಾಯಿತು ಎನ್ನುವುದನ್ನು ಹೇಳ್ತಾರೆ. ಅನ್ಲಿಡ್ ಮಾಡುವುದಷ್ಟೇ, ಅದನ್ನ ಮೇಲಿರುವ ಮುಚ್ಚಿದ ಏನೋ ಒಂದು ಆವರಣವಿದೆ, ಆ ಆವರಣವನ್ನು ತೆರೆಯುವುದು ಮಾತ್ರ. ಇದ್ದ ದೀಪ ತನ್ನಷ್ಟಕ್ಕೆ ತಾನೇ ಬೆಳಕು ಕೊಡುತ್ತದೆ. ಪಾತ್ರೆ ಮುಚ್ಚಿದ್ದೇವೆ, ಪಾತ್ರೆಯನ್ನು ತೆಗಿರಿ, ಒಳಗಿದ್ದ ಪ್ರಕಾಶ ಬಂತು ಅಷ್ಟೇ. ಮೋಡ ಕವಿದಿದೆ, ಸೂರ್ಯನ ಪ್ರಕಾಶ ಇವತ್ತು ಮೋಡ ಎಲ್ಲ ಕಡೆಗೆ ತುಂಬಿತ್ತು, ಹಾಗಾಗಿ ಸೂರ್ಯನ ಪ್ರಕಾಶವೇ ಇಲ್ಲ. ಕತ್ತಲು 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 ಆಗಿತ್ತು. ಕತ್ತಲು ಆಗಿತ್ತು ಅಂದ್ರೆ ಏನು ಅಂದ್ರೆ ಏನರ್ಥ? ಮೋಡ ಬಂದಿತ್ತು, ಆ ಮೋಡವನ್ನು ಸರಿಸಿ ಬಿಟ್ರೆ ಕತ್ತಲು ಹೋಯಿತು, ಬೆಳಕು ಬಂತು. ಇದ್ದ ಬೆಳಕಿಗೆ ಹೆಚ್ಚಿನ ಬೆಳಕನ್ನು ತುಂಬಿದ್ದಲ್ಲ, ಆದರೆ ಮಧ್ಯದಲ್ಲಿರುವ ಆವರಣವನ್ನು ಸರಿಸಿದ್ದು ಮಾತ್ರ, ಪರಿಹರಿಸಿದ್ದು ಮಾತ್ರ. ಹೇಗೋ ಹಾಗೆ ಮನ್ಯೋ ವಜ್ರಿನ್ ಅಭಿ ಮಾಂ ಆಬವೃತ್ಸ್ವ, ಮಾಂ ಅಭಿ ಆಬವೃತ್ಸ್ವ, ನಮ್ಮನ್ನು ನನ್ನ ಕುರಿತಾಗಿ ನೀನು ಬಾ, ಬಂದು ನನ್ನನ್ನು ಬೆಳೆಸು. ನನ್ನನ್ನು ಬೆಳೆಸು ಅಂತಂದ್ರೆ ನನ್ನನ್ನು ಹಿಗ್ಗಿಸು ಅಂತ ಅರ್ಥದಲ್ಲ, ನನ್ನನ್ನು ಹೆಚ್ಚಿಸು ಅಂತ ಅರ್ಥದಲ್ಲ. ಇದ್ದ ಗುಪ್ತ ಅವ್ಯಕ್ತ ಸುಪ್ತ ಶಕ್ತಿಯನ್ನು ಪ್ರಕಟಗೊಳಿಸು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ. ನಾನು ನಿನ್ನ ಭಕ್ತ, ನನ್ನ ಆ ಭಕ್ತಿಯನ್ನು ಪ್ರಕಟಗೊಳಿಸು. ಯದನಾದಿ ಸಂಸಿದ್ಧಂ ಭಕ್ತ್ಯಾದಿ ತೇನ ಭಗವತ್ ಪ್ರಸಾದ, ತೇನ ಗುರುಪ್ರಸಾದ, ತೇನ ಚ ಅಭಿವ್ಯಕ್ತ ಭಕ್ತ್ಯಾದೇಹೇ ಸಾಧನ. ಅಂದ್ರೆ ಅನಾದಿ ಕಾಲದಿಂದ ನಮ್ಮಲ್ಲಿ ಭಕ್ತಿ ಇದೆ, ಗುಪ್ತವಾಗಿದೆ. ಆ ಭಕ್ತಿ ಪ್ರಕಟವಾಗುವುದು ಆಯಾ ಕಾಲದಲ್ಲಿ ಮಾತ್ರ, ಆಯಾ ಕಾಲದಲ್ಲಿ ಮಾತ್ರ. ಹಾಗೆ ಇದೆಲ್ಲವೂ ಕೂಡ ಪ್ರಕಟವಾಗಬೇಕು ಅಂತ ನಮ್ಮ ಪ್ರಾರ್ಥನೆಯನ್ನ ದ ಅನ್ಫೋಲ್ಡ್ಮೆಂಟ್ ಆಫ್ ದ ಜೀವ, ಆಫ್ ದ ಸೋಲ್, ಜೀವನ ಪರಿಪೂರ್ಣ ಪ್ರಮಾಣದಲ್ಲಿ ಅದು ಅರಳುದು. ಬೀಜ ಮೊಗ್ಗೆ ಇದೆ, ಗುಲಾಬಿಯ ಹೂವಿನ ಮೊಗ್ಗೆ ಇದೆ. ಆ ಗುಲಾಬಿ ಹೂವಿನ ಮೊಗ್ಗೆಯನ್ನ ನಾನು ಅರಳಿಸಿದೆ ಅಂತಂದ್ರೆ ಕಮಲದಷ್ಟು ದೊಡ್ಡದಾಗುವುದಿಲ್ಲ. ಅಥವಾ ಒಂದು ಸಂಪಿಗೆ ಇದೆ, ಆ ಸಂಪಿಗೆ ಗುಲಾಬಿ ಆಗುವುದಿಲ್ಲ. ಅಥವಾ ಇನ್ನೊಂದು ಮಲ್ಲಿಗೆ ಇದೆ, ಆ ಮಲ್ಲಿಗೆ ಹೋಗಿ ಸಂಪಿಗೆ ಆಗುವುದಿಲ್ಲ. ತನ್ನ ವಿಕಾಸವನ್ನ ಪೂರ್ಣವಾಗಿ ಮಾಡಿಕೊಳ್ತದಷ್ಟೇ. ಪ್ರತಿಯೊಂದು ಗಿಡ, ಪ್ರತಿಯೊಂದು ಬೀಜ, ಪ್ರತಿಯೊಂದು ಹೂವು, ಮೊಗ್ಗೆ ಅದು ತನ್ನ ಪೂರ್ಣ ಪ್ರಮಾಣದಲ್ಲಿ ವಿಕಾಸವಾಗಿ ಬಿಟ್ರೆ ಅದರ ಕೆಲಸವಾಯಿತು ಅಂತ ಕರಿತೇವೆ ಅಷ್ಟೇ. ಹೊರತು ಅದು ಒಂದು ಹೋಗಿ ಇನ್ನೊಂದು ಆಗುವುದು ಎಲ್ಲೆಲ್ಲೂ ಕಂಡಿಲ್ಲ, ಆಗುವುದಿಲ್ಲ. ಆಗುವ ಎಕ್ಸ್ಪೆಕ್ಟೇಷನ್ ಯಾರೂ ಮಾಡತಕ್ಕದ್ದಲ್ಲ. ಹಾಗಾಗಿ ಶಾಸ್ತ್ರ ಹೇಳುವ ಮಾತೇನು ಅಂದ್ರೆ, ನಮ್ಮಲ್ಲಿ ಇದ್ದದ್ದೇನಿದೆಯಲ್ಲ, ಇದ್ದದ್ದು ಬೇಕಾದಷ್ಟಿದೆ. ಇದು ನನಗೂ ನಿಮಗೂ ಗೊತ್ತಿಲ್ಲ, ನಮಗೆ ನಿಮಗೆ ಗೊತ್ತಿಲ್ಲದೆ ಇದ್ದದ್ದರಿಂದ ನಾವೆಲ್ಲ ಬಹಳ ಕ್ಷುದ್ರರು ಅಂತ ತಿಳಿದಿದ್ದೇವೆ. ನಿಜವಾಗಿಯೂ ಕ್ಷುದ್ರರೇ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಈಗ ನಾವು ಇದ್ದಷ್ಟು, ಈಗ ನಾವು ತಿಳಿದಷ್ಟು ಕ್ಷುದ್ರರಲ್ಲ, ಇದು ಮಾತ್ರ ವಾಸ್ತವ. ನಾವೇನು ನಮ್ಮನ್ನು ಈಗ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಇಷ್ಟು ಕ್ಷುದ್ರರು, ಇಷ್ಟು ಅಲ್ಪರು ನಾವಲ್ಲ.
ನಮ್ಮಲ್ಲಿ ಬಹಳ 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 ಯೋಗ್ಯತೆ ಇದೆ. ಅದರ ಪ್ರಾಕಟ್ಯ, ಅದರ ಆವಿರ್ಭಾವ, ಅದರ ಒಂದು ಪುರಸ್ಕಾರ ಆಗುವುದಕ್ಕೆ ಒಂದು ಅವಕಾಶ ನಮಗೆ ದೊರಕಬೇಕು ಅನ್ನೋದಕ್ಕಾಗಿ ಭಗವಂತನ ಸಾಧನೆ, ಭಗವಂತನಿಗೆ ಪಾದಗಳಿಗೆ ಶರಣು ಹೋದದ್ದು ಅಷ್ಟೇ. ಆದ್ದರಿಂದ ಹೊಸದನ್ನ ಗಳಿಸುವುದಕ್ಕಾಗಲ್ಲ ಅಂತನ್ನುವ ಮಾತನ್ನ ನಾವು ನೆನಪಿನಲ್ಲಿಟ್ಕೊಂಡ್ರೆ ಅಭಿಮಾಮಾವವೃತ್ಸ್ವ ಅನ್ನುವ ಮಾತಿನ ಅರ್ಥ ನಮಗೆ ಚೆನ್ನಾಗಾಗ್ತದೆ. ಅಭಿಮಾಮಾವವೃತ್ಸ್ವ. ಹಾಗಾಗಿ ನೀನು ಹೇ ವಜ್ರನ್, ವಜ್ರದಂತೆ ನೀನು ದೃಢವಾದವನು, ವಜ್ರದ ದಾರ್ಢ್ಯದಂತೆ ನೀನು ದಾರ್ಢ್ಯವುಳ್ಳವನು, ವಜ್ರದ ಶಕ್ತಿಯಂತೆ ನೀನು ಅಪಾರವಾದ ಶಕ್ತಿ ರಾಶಿಯಾದವನು, ತೇಜೋರಾಶಿ, ಶಕ್ತಿ ರಾಶಿ. ಆದ್ದರಿಂದ ನೀನು ವಜ್ರನ್. ಇಂಥ ಶಕ್ತಿಯನ್ನ ಪಡೆದ ಅನಂತ ಶಕ್ತಿಯುತನಾದ ಹೇ ಸ್ವಾಮಿನ್ ಪರಮಾತ್ಮ, ನೀನು ನನ್ನನ್ನು ಅಭಿಮಾಮವವೃತ್ಸ್ವ, ನನ್ನನ್ನು ಅಭಿವರ್ಧನಗೊಳಿಸು, ನನಗೆ ಶಕ್ತಿಯನ್ನು ತುಂಬು, ಇದ್ದ ಶಕ್ತಿಯನ್ನು ಪ್ರಕಟಗೊಳಿಸು, ಅದರಿಂದ ನಾನು ಕೆಲಸ ಮಾಡಬಲ್ಲೆ. ನಿನ್ನ ಶಕ್ತಿ, ನಿನ್ನ ಪ್ರೇರಣೆ ಆದರೆ ನಾನು ಏನಾದರೂ ಮಾಡಬಲ್ಲೆ. ನಾನು ನಿನ್ನೆ ಒಂದು ಮಾತನ್ನು ಹೇಳಿದೆ, ಕೊನೆಗೆ ಮುಗಿಸ್ತಾ ಇರುವಾಗ ಉಪಸಂಹಾರದಲ್ಲಿ ಒಂದು ಮಾತನ್ನು ಹೇಳಿದೆ. ಏನದು ಅಂದ್ರೆ, ಇಲ್ಲಿಯವರೆಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೇನು ಅಂತಂದ್ರೆ, ಪರಮಾತ್ಮ ಕೆಲವು ಸಲ ನೀನು ನಮ್ಮ ಶತ್ರುಗಳನ್ನು ಕೊಲ್ಲು, ನೀನು ನನ್ನ ಆಪತ್ತುಗಳನ್ನು ಪರಿಹಾರ ಮಾಡು, ನೀನು ನನ್ನ ದುಃಖಗಳನ್ನು ಸಹನೆ ಮಾಡು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹೀಗೆ ಅನೇಕ ರೀತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದಾಯಿತು. ಆದರೆ ಆ ಎಲ್ಲ ಮಂತ್ರಗಳಲ್ಲಿ ಪ್ರಾರ್ಥನೆ ಮಾಡಿದ್ದು ಒಂದಾದರೆ, ಈ ಮುಂದಿನ ಮಂತ್ರಗಳಲ್ಲಿ ಪ್ರಾರ್ಥನೆ ಮಾಡುವುದೇ ಬೇರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹನಾವದಸ್ಯೂ ಋತಬೋಧ್ಯಾಪೇಹೇ. ಭಗವಂತ, ನಾವು ದಸ್ಯೂಹು ಅಂದ್ರೆ ದಸ್ಯೂನ್ನ ಅಂತ ಅರ್ಥ. ಶತ್ರುಗಳನ್ನು, ದಸ್ಯುಗಳನ್ನು ನಾವು ಹನಾವ ನಾವಿಬ್ಬರು ಕೂಡಿ ಕೊಲ್ಲೋಣ, ನಾವಿಬ್ಬರು ಕೂಡಿ ಕೊಲ್ಲೋಣ ಅಂತನ್ನುವ ಮಾತನ್ನ ಭಗವಂತನಿಗೆ ಯಾವಾಗ ಭಕ್ತ ಹೇಳ್ತಾನೆ, ಆಗ ಆ ಮಾತಿನ ಗುಟ್ಟು ತಿಳಿಯಬೇಕು. ನಾನು ನಿನ್ನೆ ಹೇಳಿದೆ, ಸಾಧನ ಪಥದಲ್ಲಿ ಒಂದು ಹೆಜ್ಜೆಯೋ ಎರಡು ಹೆಜ್ಜೆಯೋ, ಒಬ್ಬನ ಹೆಜ್ಜೆಯಿಂದಲೇ ನಡೀತಾ ಹೋಗಬೇಕೆ ಅಥವಾ ಇಬ್ಬರ ಹೆಜ್ಜೆ ಸಾಧನ ಪಥದಲ್ಲಿ ಬೇಕೆ? ನನ್ನದೊಂದು ಸಾಧನ ಮಾರ್ಗ ಇದೆ, ಆ ಸಾಧನ ಮಾರ್ಗದಲ್ಲಿ ನಾನು ಮಾತ್ರ ನಡೀತೇನೆ. ನಿಮ್ಮದೊಂದು ಸಾಧನ ಪಥ ಬೇರೆ, ಆ ಮಾರ್ಗದಲ್ಲಿ ನೀವು ನಡೀತೀವಿ. ಪ್ರತಿಯೊಬ್ಬನಿಗೂ ಸಾಧನ ಪಥ ಬೇರೆ ಬೇರೆ, ಆ ಸಾಧನ ಮಾರ್ಗದಲ್ಲಿ ಅವರವರು ನಡೀತಾರೆ, ಆಡಿ. ಆದರೆ ಈ ಸಾಧನ ಮಾರ್ಗದಲ್ಲಿ ನಡೀತಾ ಇರುವ ಸಂದರ್ಭದಲ್ಲಿ ನಾನು ಒಬ್ಬಂಟಿಗನಾಗಿ ನಡೀತೇನೋ ಅಥವಾ ನನ್ನ ಜೊತೆಗೆ ಯಾರಾದರೂ ಇದ್ದಾರೋ, ಏಕಾಕಿಯೋ ಅಥವಾ ನನಗೆ ಒಬ್ಬ ಸಹಾಯಕರಿದ್ದಾರೋ, ಈ ಮಾತು ನಾವು ಗುರುತಿಸಿಕೊಳ್ಳಬೇಕು. ಏಕಾಕಿ ಒಂದರ್ಥದಲ್ಲಿ ಸ್ವಲ್ಪ ನಾವು ಬೇರೆ ಬೇರೆ ಕಡೆಗೆ ಹೋಗಿ ಆಚೆ ಈಚೆ ಹೋಗಿ ಮತ್ತೆ ಮರಳಿ ಇಲ್ಲಿ ಬರಬೇಕಾಗಿದ್ರೆ, ಸಾಧನ ಪಥದಲ್ಲಿ ನಾನು ಏಕಾಕಿ, ಸಾಧನ ಪಥದಲ್ಲಿ ನಾನು ಏಕಾಕಿ. ಹುಟ್ಟಿ ಬರುವಾಗ ನಾನೊಬ್ಬ, ಸತ್ತು ಹೋಗುವಾಗ ನಾನೊಬ್ಬ, ಸಾಧನೆ ಮಾಡುವಾಗ ನಾನೊಬ್ಬ, ನನಗೆ ಮತ್ತೊಬ್ಬರಿಲ್ಲ. ಯಾರಿಗೆ ಯಾರೋ ಪುರಂದರ ವಿಠಲ, ಯಾರಿಗೆ ಯಾರೋ, ಯಾರಿಗೆ ಯಾರೂ ಏನೂ ಅಲ್ಲ, ಯಾರಿಗೆ ಯಾರು ಏನು, ಯಾರು ಏನೂ ಅಲ್ಲ. ನಮ್ಮ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗೆಳೆಯ, ನನ್ನ ಬಂಧು, ನಮ್ಮ ಅಳಿಯ, ಇದೆಲ್ಲ ನಿಜ. ಈ ಸಂಬಂಧಗಳೆಲ್ಲ ಇದು ಅಶಾಶ್ವತವಾದ ಸಂಬಂಧ, ತಾತ್ಕಾಲಿಕವಾದಂತಹ ಸಂಬಂಧ, ಹೆಸರು ಹೇಳುವುದಕ್ಕೆ ಮಾತ್ರ ಇರುವ ಸಂಬಂಧ. ನಮ್ಮ ರಿಕ್ತಹಾರಾಹ ಅಂತ ಭಾಗವತದಲ್ಲಿ ಬೈತಾರೆ. ಅವರು ಎಷ್ಟಕ್ಕಾಗಿ ನಮ್ಮವರು ಅಂತಂದ್ರೆ, ಹಣ ಇದ್ದದ್ದನ್ನ ಕಸಿದುಕೊಳ್ಳುವುದಕ್ಕೆ ನಮ್ಮವರು. ಮಕ್ಕಳು ಹೇಳ್ತಾರೆ, ಅಪ್ಪ ನಿನ್ ಪಾಲಿನ ಹಣ ನಂದು ಅಂತ ಹೇಳೋದಕ್ಕೆ ಮಕ್ಕಳು, ಅಷ್ಟಕ್ಕಾಗಿ ಮಕ್ಕಳು. ಹೆಂಡತಿಯೂ ಅಷ್ಟಕ್ಕಾಗಿಯೇ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥವನ್ನ ಕಂಡು ಸ್ವಾರ್ಥವನ್ನ ಸಾಧನೆ ಮಾಡುವಲ್ಲಿ ತತ್ಪರರಾಗಿದ್ದಾರೆಯೇ ಹೊರತು ನನ್ನ ಉದ್ಧಾರಕ್ಕಾಗಿ ಯಾರು ಸಾಥಿ ಕೊಡುವವರಲ್ಲ, ಸಾಕ್ಷಿಯಾಗಿರುವವರಲ್ಲ. ಹಾಗಾಗಿ ನಾನು ಒಬ್ಬ ಏಕಾಕಿ, ಒಬ್ಬಂಟಿಗ, ಏಕಾಕಿಯಾಗಿ ನಾನು ನನ್ನ ಸಾಧನ ಮಾರ್ಗದಲ್ಲಿ ಹೋಗುವುದು, ಸಾಧನ ಮಾರ್ಗದಿಂದ ಮುಂದೆ ಮುಂದೆ ದಾಟುವುದು. ಆದ್ದರಿಂದ ಯಾರನ್ನೂ ನಂಬಲಿಕ್ಕಾಗುವುದಿಲ್ಲ, ಯಾರನ್ನೂ ನಂಬಲಿಕ್ಕಾಗುವುದಿಲ್ಲ. ಇದು ಬಹಳ ಮುಖ್ಯವಾದ ಮಾತು. ಹಾಗಾಗಿ ಸಾಧನ ಮಾರ್ಗದಲ್ಲಿ ಗುರುಗಳೆಲ್ಲ ಹೇಳ್ತಾರೆ ನಿಜ, ಆದರೆ ಗುರುಗಳು ಸಾಧನೆಯನ್ನು ಹೇಳ್ತಾರೆ, ಸಾಧನೆಯನ್ನು ಮಾಡುವುದು ನಾವೇ ಆಗ್ತೇವೆ, ಸಾಧನೆಯನ್ನು ಮಾಡುವುದು ನಾವೇ ಆಗ್ತೇವೆ. ಯಾವ ಗುರುಗಳು ಉಪದೇಶ ಮಾಡ್ತಾರೋ ಅವರು ನಮಗೆ ಚೆನ್ನಾಗಿ ಉಪದೇಶವನ್ನು ಮಾಡಿಸಿ ಅವರು ಕೈ ಹಿಡಿದು ಸಾಧನವನ್ನು ಮಾಡಿಸ್ತಾರೆ. ಕೊನೆಗೂ ಮನಸ್ಸಿಗೆ ಅವರು ಪ್ರೇರಕರಲ್ಲ, ಮನಸ್ಸಿಗೆ ಪ್ರೇರಣೆ ಮಾಡುವವರಲ್ಲ ಅವರು. ಗುರುಗಳು ಹೇಳ್ತಾರೆ, ಕರೆದು ಕೂಡಿಸ್ತಾರೆ, ಬೈತಾರೆ, ಅಂತಾರೆ, ಜಪ ಮಾಡು, ಪಾರಾಯಣ ಮಾಡು, ಅಧ್ಯಯನ ಮಾಡು, ಪೂಜೆ ಮಾಡು, ಯಜ್ಞ ಮಾಡು ಎಲ್ಲ ಹೇಳ್ತಾರೆ. ಏನು ಬಾಹ್ಯವಾದ ಕ್ರಿಯೆ ಇದೆಯೋ ಅದೇನೋ ಗುರುಗಳ ಭಯದಿಂದ ಮಾಡ್ತಾನೆ. ದಾನ ಕೊಡಬೇಕು, ದಾನ ಕೊಡ್ತಾನೆ. ಗುರುಗಳು ಬೈತಾರೆ ಇಲ್ಲದೆ ಇದ್ರೆ,
ಪೂಜೆ ಮಾಡಬೇಕು, 1 ಗಂಟೆ ಪೂಜೆ ಮಾಡ್ತಾನೆ, ಇತ್ಯಾದಿ ಇತ್ಯಾದಿ. ಹೀಗೆ ಬೇರೆ ಬೇರೆ ಬಾಹ್ಯ ಕ್ರಿಯೆಗಳನ್ನ ಮಾಡುವುದಕ್ಕೆ ಗುರುಗಳು ಬೈತಾರೆ ಅಂತನ್ನುವ ಹೆದರಿಕೆಯಿಂದ, ಭಯದಿಂದ ಮಾಡುವುದು ಆಗಬಹುದೇ ಹೊರತು ಮನಸ್ಸಿನಿಂದ ದೇವರನ್ನ ಧ್ಯಾನ ಮಾಡು ಅಂತಂದ್ರೆ ಆ ಮನಸ್ಸೆಲ್ಲೋ ಹೋಗಿರ್ತದೆ. ಈ ಗುರುಗಳು ಇಲ್ಲೇ ಕೂತಿರ್ತಾರೆ. ಗುರುಗಳು ಎದುರಿನಲ್ಲಿ ಕೂತ್ಕೊಂಡ್ರು, ಮನಸ್ಸು ಎತ್ತೆತ್ತೋ ಸಂಚಾರ ಮಾಡಿ ಬಂತು. 1 ಗಂಟೆ ಆದ್ಮೇಲೆ ಗುರುಗಳು ಹೇಳು ಅಂದ್ರೆ ಎದ್ದು ಬಿಟ್ಟ. ಆದರೆ ಸಾಧನೆ ಆಗಲಿಲ್ಲ. ಹಾಗಾದ್ರೆ ಸಾಧನೆ ಮಾಡುವವರು ಯಾರಾದ್ರೂ? ನಾನೊಬ್ಬ ಆದೆ. ಅಂದ್ರೆ ಸಾಧನೆಯಲ್ಲಿ ನನ್ನ ಹೆಂಡತಿ ಅಲ್ಲ, ನನ್ನ ಮಕ್ಕಳಲ್ಲ, ನನ್ನ ಬಂಧು ಅಣ್ಣ ತಮ್ಮ ಬಳಗ ತಂದೆ ತಾಯಿ ಯಾರೂ ಅಲ್ಲ. ಸಾಧನೆಗೆ ಒಬ್ಬ. ಏಕ ಪ್ರಸೂಯತೆ ಜಂತು. ಶಾಸ್ತ್ರ ಹೇಳ್ತದೆ, ಮಹಾಭಾರತ ಹೇಳ್ತದೆ, ಏಕ ಪ್ರಸೂಯತೆ ಜಂತು. ಒಬ್ಬ ಹುಟ್ಟಿ ಬರ್ತಾನೆ, ಇಬ್ರಿಬ್ರು ಕೂಡಿ ಹುಟ್ಟುವುದಲ್ಲ. ಅವಳಿ ಹುಟ್ಲಿ ಜವಳಿ ಹುಟ್ಲಿ, ಅವರಿಬ್ರಿಬ್ರು ಕೂಡಿ ಹುಟ್ಟುವುದಲ್ಲ. ಹುಟ್ಟುವುದು ತಮ್ಮ ತಮ್ಮ ಕರ್ಮಗಳನ್ನು ಹೊತ್ತು ತರುವುದೇನಿದೆ ಒಬ್ಬೊಬ್ರೇ ಒಂದೊಂದೇ ಅನ್ನೋದಕ್ಕಾಗಿ ಒಬ್ಬನು ಅಪಮೃತ್ಯುವಿಗೆ ಈಡಾಗ್ತಾನೆ, ಇನ್ನೊಬ್ಬವನು ದೀರ್ಘವಾಗಿ ಬದುಕಿರ್ತಾನೆ, ಒಬ್ಬವನು ರೋಗಗ್ರಸ್ತನಾಗ್ತಾನೆ, ಇನ್ನೊಬ್ಬವನು ನಿರೋಗಿಯಾಗಿರ್ತಾನೆ. ಜೊತೆಗೆ ಇರ್ತಾರೆ. ಒಬ್ಬವನು ಭಾರಿ ಶ್ರೀಮಂತನಾಗ್ತಾನೆ, ಇನ್ನೊಬ್ಬ ಬಹಳ ಬಡವನಾಗ್ತಾನೆ. ಇದು ಅವಳಿ ಮಕ್ಕಳಲ್ಲೇನೆ ಈ ಅವಸ್ಥೆ. ಇನ್ಯಾರ ಅವಸ್ಥೆ ಏನು? ಆದ್ರಿಂದ ಯಾರು ಯಾರಿಗೂ ಏನೂ ಅಲ್ಲ. ಇಷ್ಟಿದ್ರೂ ಸಾಧನ ಪಥದಲ್ಲಿ ಒಂದು ಹೆಜ್ಜೆ ಅಲ್ಲ, ನಮ್ಮದೊಂದೇ ಹೆಜ್ಜೆ ಅಲ್ಲ, ನಾನು ಒಬ್ಬನೇ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ಜೊತೆಗೆ ಇನ್ನೊಬ್ಬ ಬೇಕು. ಅವನು ನನ್ನ ಅವಿಜ್ಞಾತ ಸಖ, ಕಾಣಸಿಗದ ಗೆಳೆಯ. ಆ ಕಾಣಸಿಗದ ಗೆಳೆಯ ನನ್ನ ಜೊತೆಗಿದ್ದರೆ ಮಾತ್ರ ಸಾಧನೆ, ಇಲ್ಲದೆ ಇದ್ರೆ ಸಾಧನೆ ಇಲ್ಲ. ಅಂದ್ರೆ ತಂದೆ ತಾಯಿ ಇವರೆಲ್ಲ ಹೊರಗಿನವರು, ಬಂಧು ಬಳಗ ಹೊರಗಿನವರು, ಮಕ್ಕಳು ಹೆಂಡತಿ ಅಳಿಯ ಎಲ್ಲರೂ ಹೊರಗಿನವರು, ಯಾರೂ ಏನೂ ಸಂಬಂಧವಿಲ್ಲ. ನನಗೆ ನನ್ನ ಜೊತೆಗೆ ಸಾಧನೆಯನ್ನು ಮಾಡಿಸುವ ವ್ಯಕ್ತಿ. ಗುರುಗಳು ಉಪದೇಶ ಮಾಡ್ತಾರೆ, ಉಳಿದವರು ಉಪದೇಶವೂ ಮಾಡುವುದಿಲ್ಲ. ಆದರೆ ಸಾಧನೆಯನ್ನು ಮಾಡಿಸುವ ವ್ಯಕ್ತಿ ದೇವರು, ಅಂತರ್ಯಾಮಿಯಾಗಿರುವ ಭಗವಂತ. ಅಂತರ್ಯಾಮಿಯಾದ ಪರಮಾತ್ಮ ಇವನು ನಾನು ಮಾಡಿದಂತೆ ಅವನು ಸಾಧನೆ ಮಾಡ್ತಾನೆ. ನಿಜವಾಗಿ ಹೇಳಬೇಕಾದ್ರೆ ಇನ್ ರಿವರ್ಸ್, ದೇವರು ಮಾಡಿದಂತೆ ನಾವು ಸಾಧನೆಯನ್ನು ಮಾಡಿ, ದೇವರು ಸಾಧನೆ ಮಾಡಿದಂತೆ ನಾವು ಮಾಡ್ತೇವೆ. ಹಾಗಾಗಿ ಆ ಪರಮಾತ್ಮ ತೀರ್ಥಕ್ಷೇತ್ರಕ್ಕೆ ಕಾಲಿಟ್ಟ, ನಾವು ಕಾಲಿಡ್ತೇವೆ. ಭಗವಂತ ಹೊರಟ, ನಾವು ಹೊರಟೆವು. ಪರಮಾತ್ಮ ಓದಿದ, ನಾನು ಓದಿದೆ. ಭಗವಂತ ಜಪಿಸಿದ, ನಾನು ಜಪಿಸಿದೆ. ಪರಮಾತ್ಮ ಧ್ಯಾನ ಮಾಡಿದ, ನಾನು ಮಾಡಿದೆ. ದೇವರು ತನ್ನನ್ನು ತಾನು ಪೂಜಿಸಿಕೊಂಡ, ನಾನು ದೇವರನ್ನು ಪೂಜಿಸಿದೆ. ಇಲ್ಲದೆ ಇದ್ರೆ ಪೂಜೆ ಇಲ್ಲ. ಮನ್ಯೋ ವಜ್ರಿನ್ ಅಭಿಮಾಮಾವರ್ಸ್ವ ಹನಾವದಸ್ಯೂರುತ ಬೋಧ್ಯಾಪೇಹೆ. ದಸ್ಯೂಂಗ್ ಹನಾವ. ನಮ್ಮ ಶತ್ರುಗಳನ್ನ ನಾವಿಬ್ಬರು ನಾವು ಪ್ರಯತ್ನ ಮಾಡದಿದ್ದರೆ ದೇವರು ಏನು ನಮಗೆ ಸಹಕಾರ ಮಾಡುವುದಿಲ್ಲ. ದೇವರು ಅನುಗ್ರಹ ಮಾಡದೇ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲ. ಆದ್ದರಿಂದ ನಾನು ದೇವರೊಟ್ಟಿಗೆ ಸೇರಬೇಕು, ದೇವರು ನನ್ನೊಟ್ಟಿಗೆ ಬರಬೇಕು. ಇದೆರಡೂ ಕೆಲಸವಾಗದು, ಇದು ಅನಿವಾರ್ಯ. ಹನಾವ ದಸ್ಯೂರುತ ಬೋಧ್ಯಾಪೇಹೆ. ದಸ್ಯೂನ್ ಹನಾವ. ಹನಾವ ಅಂತಂದ್ರೆ ವಿ ಲೆಟ್ ಅಸ್ ಕಿಲ್, ಲೆಟ್ ಬೋತ್ ಆಫ್ ಅಸ್ ಕಿಲ್ ದ ಎನಿಮೀಸ್ ಅಂತ ಅರ್ಥ. ನಾವಿಬ್ಬರೂ ಕೂಡಿ ಶತ್ರುಗಳನ್ನ ಸಂಹಾರ ಮಾಡೋಣ, ನಾವಿಬ್ಬರು ಸಂಹಾರ ಮಾಡೋಣ ಅಂತನ್ನುವ ದ್ವಿವಚನದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ವೇದ. ಹನಾವ. ಆದ್ದರಿಂದ ಆ ಹನಾವ ಎಂಬ ಶಬ್ದದಿಂದ ನಮ್ಮಿಬ್ಬರ ಇನ್ವಾಲ್ವ್ಮೆಂಟ್, ನಾನು ಅದರೊಳಗೆ ಸಕ್ರಿಯವಾಗಿ ಭಾಗವಹಿಸಬೇಕು, ದೇವರು ಸಕ್ರಿಯವಾಗಿ ಭಾಗವಹಿಸಬೇಕು. ಅಂದಾಗ ಮಾತ್ರ ಆ ಕೆಲಸವಾಗ್ತದೆ. ಉತ ಬೋಧಿ ಆಪೇಹೆ. ಇಲ್ಲಿ ಒಂದು ಬಹಳ ವಿಚಿತ್ರವಾಗಿದೆ. ಪರಮಾತ್ಮನಿಗೆ ಇಷ್ಟು ವಿಚಿತ್ರ ಆನಂದದಿಂದ ಬೇಡ್ತಾ ಇದ್ದಾನೆ, ದುಃಖದಿಂದ ನೊಂದಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬೋಧಿ ಆಪೇಹೆ. ಬೋಧಿ ಆಪೇಹೆ ದಸ್ಯೂನ್ ಬೋಧಿ. ಬೋಧಿ ಅಂದ್ರೆ ತಿಳಿಸು, ಬೋಧಯ. ಬೋಧಿ ಅಂದ್ರೆ ಬೋಧಯ, ತಿಳಿಸು, ನಮಗೆ ಉಪದೇಶ ಮಾಡು. ಏನು ಉಪದೇಶ ಮಾಡು, ಏನು ತಿಳಿಸು ಅಂದ್ರೆ ನಮ್ಮ ಆಪೇಹೆ ಬೋಧಯ, ಆಪಿಂ ಬೋಧಯ ಅಂದ್ರೆ ನಾವು ಪಡೆಯಬೇಕಾದದ್ದನ್ನು, ನಾವು ಪಡೆಯಬೇಕಾದ ಲಾಭವನ್ನು ನಮಗೆ ತಿಳಿಸು. ನಾವು ಏನು ಹೊಂದಬೇಕೋ ಅದನ್ನು ನಮಗೆ ತಿಳಿಸು. ದುರ್ದೈವದ ಸಂಗತಿ, ನಾವು ಏನ್ ಮಾಡ್ಲಿಕ್ಕೆ ಬಂದೀವಿ ಗೊತ್ತಿಲ್ಲ, ಏನು ಗಳಿಸಬೇಕು ಇದು ಗೊತ್ತಿಲ್ಲ. ಹಾಗಾಗಿ ಆಪೇಹೇ ಬೋಧಿ. ಆಪಿ ಅಂದ್ರೆ ಆಪ್ಯ, ಆಪ್ಯ ಅಂದ್ರೆ ಪ್ರಾಪ್ಯ, ಪ್ರಾಪ್ಯ ಅಂದ್ರೆ ಹೊಂದಬೇಕಾದದ್ದು. ಹೊಂದಬೇಕಾದದ್ದೇನೋ ಅದನ್ನು ನಮಗೆ ಬೋಧಿಸು ಸ್ವಾಮಿ. ನಾವೇನ್ ಪಡೆಯಬೇಕಾಗಿದೆ ಅದನ್ನು ನಮಗೆ ತಿಳಿಸು. ಆಪೇಹೇ ಸಾಧನಾನಿ ಬೋಧಿ.
ಆಪ್ತಿ, ಏನು ಪಡೆಯಬೇಕಾಗಿದೆ ಅವುಗಳ ಸಾಧನಗಳೇನಿವೆಯೋ ಅವುಗಳನ್ನು ತಿಳಿಸು. ಆಪೇಹೆ ದಸ್ಯವನ್ನು ಬೋಧಿ, ನಾವು ಪಡೆಯಬೇಕಾದದ್ದಕ್ಕೆ ಶತ್ರುಗಳು ಯಾರು ಅವುಗಳನ್ನೂ ತಿಳಿಸು. ನಾವು ಯಾರ ಶತ್ರು ಅಂತ ನೋಡಿಕೊಂಡು ನಾವು ಅವರ ಮೇಲೆ ಅಟ್ಯಾಕ್ ಮಾಡಬೇಕು, ಗೊತ್ತಾಗಬೇಕು. ಶತ್ರುಗಳು ಯಾರು ಅಂತ ಗುರ್ತು ಹಾಕೋದಕ್ಕೆ ಅವರ ವೇಷ ಬೇರೆ ಇವರ ವೇಷ ಬೇರೆ ಅಂತ ಆಗಬೇಕು. ಎರಡು ಪಕ್ಷದವರು ಯುದ್ಧವಾಡ್ತಾ ಇದ್ದಾರೆ, ಎರಡೂ ಪಕ್ಷದವರು ಒಂದೇ ಬಣ್ಣದವರು ಯುದ್ಧ ಏನಾಡ್ತಾರೆ, ಆಗುದಿಲ್ಲ. ಗುರ್ತು ಸಿಗಬೇಕಲ್ಲ, ರೆಕಗ್ನೈಸ್ ಆಗಬೇಕಲ್ಲ. ಆ ರೆಕಗ್ನಿಷನ್ನಿನ ಮೂಲ ಕಾರಣವೇನಿದೆ, ಆ ವೈವಿಧ್ಯ, ಆ ಡಿಸ್ಟಿಂಕ್ಷನ್, ಆ ಡಿಸ್ಟಿಂಕ್ಟಿವ್ ಫ್ಯಾಕ್ಟರ್, ಫೀಚರ್, ಅದು ಬೇಕು. ಅದು ಯಾರು? ಯಾಕೆಂದ್ರೆ ನನಗೆಲ್ಲರೂ ನನಗೆ ಹಿತ ಮಾಡ್ತಾರೆ, ಮಾತಾಡ್ತಾರೆ, ಅವರೊಳಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಗೊತ್ತಾಗುದಿಲ್ಲ. ನಮ್ಮ ಪಾಲಿಗೆ ಕೆಟ್ಟವರು ಅಂದ್ರೆ ನಮ್ಮ ಗುರುಗಳೇ, ಯಾಕಂದ್ರೆ ಅವರೇ ನಮ್ಮನ್ನು ಬೈತಿರ್ತಾರೆ. ಆದ್ರಿಂದ ನಮ್ಮ ಪಾಲಿಗೆ ಕೆಟ್ಟವರು ಅಂದ್ರೆ ನಮಗೆ ಹಿತ ಹೇಳೋರೆ, ಯಾಕಂದ್ರೆ ಅವರೇ ನಮ್ಮನ್ನು ಯಾವಾಗಲೂ ಬೈತಿರ್ತಾರೆ. ಸಾಮಾನ್ಯವಾಗಿ ನಮ್ಮನ್ನು ಬೈದವರೆಲ್ಲರೂ ನಮಗೆ ಕೆಟ್ಟವರು. ಇದು ನಮ್ಮ ಲೋಕ ರೂಢಿಯ ಮಾತು. ನಮಗೆ ಯಾರು ಬೈತಾರೆ ನೋಡ್ರಿ, ಅವರು ಕೆಟ್ಟವರು. ಹಿತ ಹೇಳ್ತಾರೆ ಅಂತ ನಮ್ಮ ಮಾತೇ ಬರುವುದಿಲ್ಲ. ಶಬ್ದ ಬಹಳ ವಿಚಿತ್ರವಾಗಿದೆ, ಬಹಳ ವಿಚಿತ್ರವಾಗಿದೆ. ಮೇಲ್ ನೋಡ್ಲಿಕ್ಕೆ ಆಪಿ ಅನ್ನುವ ಶಬ್ದ ಏನಿದೆ, ಇದು ಸಂಸ್ಕೃತದಲ್ಲಿ ವ್ಯವಹಾರದಲ್ಲಿ ಎಲ್ಲೂ ಇಲ್ಲ. ವೇದದಲ್ಲೂ ಕೂಡ ಬಹಳ ಅಪರೂಪದ ಶಬ್ದ ಇದೆ ಆಪಿ ಎಂಬ ಶಬ್ದ. ಹಾಗಾಗಿ ಈ ಆಪಿ ಎಂಬ ಶಬ್ದಕ್ಕೆ ಆಪ್ಯ, ಹೊಂದಬೇಕಾದದ್ದು ಎಂಬ ಅರ್ಥವನ್ನು ತಿಳಿಯಬೇಕು. ಅಂದಾಗ ಬೋಧಿ ಎನ್ನುವ ಶಬ್ದಕ್ಕೆ ನಾವು ಅರ್ಥವನ್ನು ಮಾಡಿಕೊಂಡ್ರೆ ನಮಗೆ ನಾವು ಹೊಂದಬೇಕಾದದ್ದನ್ನು ತಿಳಿಸು, ಹೊಂದಲು ಸಾಧನೆ ಏನು ಅನ್ನುವುದನ್ನು ತಿಳಿಸು, ಹೊಂದುವುದಕ್ಕೆ ಅಡ್ಡಿಗಳು ಯಾರು ಅನ್ನುವುದನ್ನು ತಿಳಿಸು. ಈ ಮೂರು ಕಾರಣಗಳನ್ನ ತಿಳಿಯದೇ ಇದ್ರೆ ಎಂದೆಂದೂ ಯಾವ ಪ್ರಾಜೆಕ್ಟು ವರ್ಕೆಬಲ್ ಅಲ್ಲ. ಏನು ಮಾಡಬೇಕಾಗಿದೆ ಗೊತ್ತಾಗಬೇಕು, ಎದರಿಂದ ಮಾಡಬೇಕು ಗೊತ್ತಾಗಬೇಕು, ಅದಕ್ಕೆ ಏನು ಅಡಚಣೆಗಳು ಗೊತ್ತಾಗಬೇಕು. ಈ ಮೂರನ್ನ ನಮಗೆ ತಿಳಿಸು ಎಂಬುದಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಅವಶ್ಯಕವಾಗಿದೆ ನೋಡಿ ಪ್ರಾರ್ಥನೆ, ಎಷ್ಟು ಅವಶ್ಯಕವಾಗಿದೆ ಈ ಪ್ರಾರ್ಥನೆ. ಆದ್ದರಿಂದ ಹನಾವದಸ್ಯೂನ್ ಉತ ಬೋಧ್ಯಾಪೇಹೇ, ಆಪೇಹೇ ಬೋಧಿ, ನಮಗೆ ತಿಳಿಸು, ಇದನ್ನು ಬೋಧನೆ ಮಾಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ. ಶತ್ರುಗಳು ಯಾರು, ಮಿತ್ರರು ಅಥವಾ ಸಾಧನೆಗಳು ಯಾರು, ಹಾಗೂ ಹೊಂದಬೇಕಾದದ್ದೇನು, ಈ ಮೂರರ ಜ್ಞಾನ ನಮಗೆ ಸಹಾಯಕವಾಗತ್ತೆ. ಶತ್ರುಗಳನ್ನ ಐಡೆಂಟಿಫೈ ಮಾಡಿ ಅವರನ್ನ ನಾಶ ಮಾಡುವುದಕ್ಕೆ. ನಮ್ಮ ಲೋಪದೋಷಗಳೇ ನಮಗೆ ಗೊತ್ತಿಲ್ಲ. ಮನುಷ್ಯನಿಗೆ ತನ್ನ ಬೆನ್ನುಗೂ ತನಗೆ ಕಾಣುವುದಿಲ್ಲ ಅಂತಂತ, ಇದು ಎಲ್ಲರಿಗೂ ಸತ್ಯ. ಜ್ಞಾನಿಗಳಿಗೆ ಮಾತ್ರ ಇದಕ್ಕೆ ಅಪವಾದ. ಯಾರು ಉತ್ತಮ ಜ್ಞಾನಿಗಳೋ ಅವರು ಮಾತ್ರ ಅಪವಾದ, ಅವರಿಗೆ ತಮ್ಮ ದೋಷಗಳು ಅವರಿಗೆ ಗೊತ್ತಿರ್ತದೆ. ಆದ್ದರಿಂದ ಅದನ್ನು ಹೇಳಿ ಹನಾವದಸ್ಯು ಋತಬೋಧ್ಯಾಪೇಹೇ. ಶ್ರೀಕೃಷ್ಣ ಪ್ರಣಮಸ್ತು.